ನಮಸ್ತೆ ಎಲ್ಲ ಮಾಸ್ಟರ್ಸ್ಗೂ ನಮಸ್ತೆ. ಹಾಡ್ ಹೇಳ್ತಾರೆ ನಮಸ್ತೆ ಮೇಡಮ್. ಅಮ್ಮ, ನಮಸ್ತೆ. ಹೇಳಿ ಮೇಡಮ್, ಹೇಳಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ನೀ ಹೇಳು ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ. ನೀ ಹೇಳು ಲೋಕದ ಅಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ. ನಿನ್ನುಲುಮೆ ನೋಟದ ಒಂದು ವನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದಮಯನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಬಾಳಿನ ಕಲ್ಪತರು ನೀನೇ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ ಗಣಪತಿ ಶ್ಲೋಕ ಹಾಡು. ಗಜಾನನ ಬಂದಾಯ್ತು. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಅನ್ಮಿಟ್ ಮಾಡ್ಕೊಳ್ಳಿ ಮೇಡಮ್ ನೀವು. ಅಮ್ಮ ವೇದಾವತಿ ಅಮ್ಮ ಹೇಳಿ ಅಮ್ಮ. ನಮಸ್ತೆ ಹಿರೇಮಠ್ ಮೇಡಮ್. ಧ್ಯಾನ ತುಂಬಾ ಚೆನ್ನಾಗಿ ಹೇಳ್ತೀವಿ ಇವತ್ತು. ಹೌದಾ? ಇಲ್ಲಿ ಕರೆಂಟ್ ಇಲ್ಲ, ಸೆಕೆ ಕಿತ್ಕೊಂಡ್ಬರ್ತಿತ್ತು, ಹಂಗೂ ಧ್ಯಾನ ಚೆನ್ನಾಗಾಯ್ತು. ಆಯ್ತಾ? ಇವತ್ತ ಮತ್ತೆ ವಿಶೇಷ ದಿನ ಅಲ್ಲ, ವಿಶೇಷ ಕರ್ಮ ವಿಪಾಕ ಮತ್ತೆ ಇನ್ನೊಂದ್ ದಿನ ಮನಸ್ಸಿರೈತು, ಅದಕ್ಕೆ ಹಾಡದ ಮುಖಾಂತರ ಒಯ್ಬೇಕಂತ ಹಾಡದ ಮುಖಾಂತರ ತಗೊಂಡದೇನು. ಚೆನ್ನಾಗಿತ್ತು. ವಿಶೇಷ. ಥ್ಯಾಂಕ್ ಯು ಅಮ್ಮ. ಹೇಳಿ, ಏನ್ ಹೇಳ್ತೀರಾ? ಚುಟುಕು, ಕವನ, ಏನ ಹಾಡ, ಯಾವ ವಿಷಯದ ಬಗ್ಗೆನ ಹೇಳಿ. ನಾನು ಈ ದಿನ ಒಂದ್ ನಿಮಿಷ, ನೆಟ್ವರ್ಕ್ ಇದ್ದಲ್ಲಿ ಬನ್ನಿ. ಈ ಪ್ರೀಪೇಯ್ಡ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆಯಾ? ಇಲ್ಲ, ಮಾತಾಡಿ ಇವಾಗ ಕರೆಕ್ಟ್ ಇದೆ, ಮಾತಾಡಿ. ಕೂತ್ಕೊಂಡ್ಬಿಡಿ, ಚೆನ್ನಾಗಿ ಮಾತಾಡಿ. ನಾನು ಈ ದಿನ ಒಂದು ಪ್ರೀಪೇಯ್ಡ್ ಮರಣದ ಬಗ್ಗೆ ಒಂದು ಸಣ್ಣ ಕತೆ ಒಂದು ಓದ್ತೇನೆ. ಹೇಳಿ. ಓದಿ. ಪುಣೆಯ ಒಂದು ದೊಡ್ಡ ಸ್ಮಶಾನ. ಮಧ್ಯಾಹ್ನ 3 ಗಂಟೆ. ರೋಹನ್
ಅವನ ವಯಸ್ಸು ಒಂದು 35 ವರ್ಷ. ಅಮೆರಿಕದ ಒಂದು ದೊಡ್ಡ ಸಾಫ್ಟ್ವೇರ್ ಕಂಪನಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದ. ಇತ್ತೀಚೆಗಷ್ಟೇ ವಿಮಾನದಿಂದ ಇಳಿದು ನೇರವಾಗಿ ಸ್ಮಶಾನಕ್ಕೆ ಬಂದ. ಅವನ ತಂದೆ ಸದಾಶಿವರಾವ್, ಅವ್ರಿಗೊಂದು 75 ವರ್ಷ. ನಿನ್ನೆ ಅಂದ್ರೆ ಅದರ ಹಿಂದಿನ ದಿನ ಅವರ ನಿಧನ, ರಾತ್ರಿ ಅವರು ನಿಧನರಾಗಿದ್ರು. ರೋಹನ್ನ ಕೈಯಲ್ಲಿ ದುಬಾರಿ ಲ್ಯಾಪ್ಟಾಪ್ ಬ್ಯಾಗು ಮತ್ತೆ ಕಣ್ಣಿನ ಮೇಲೆ ರೇಬ್ಯಾನ್ ಚಶ್ಮಾ. ಅವನಿಗೆ ಬೆವರು ಬರ್ತಿತ್ತು ಮತ್ತು ಅವನು ಮರುಮರುಗೆಯಾಗಿ ಗಡಿಯಾರ ನೋಡ್ತಾ ಇದ್ದ. ಅಲ್ಲಿ ಮೋಕ್ಷ ಈವೆಂಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಂತ್ಯಕ್ರಿಯೆ ಮಾಡುವ ಒಂದು ಏಜೆನ್ಸಿ, ಅದರ ಉದ್ಯೋಗಿ ಒಬ್ಬ ಸುಮಿತ್ ಅಂತ ನಿಂತಿದ್ದ. ಸುಮಿತ್ ಎಲ್ಲ ಸಿದ್ಧತೆ ಮಾಡಿದ್ದ, ಕಟ್ಟಿಗೆಗಳನ್ನು ಜೋಡಿಸಿದ್ದ, ಪಂಡಿತರನ್ನು ಕರೆಸಿದ್ದ, ಸದಾಶಿವರಾವ್ ಅವರ ಪಾರ್ಥಿವ ದೇಹವನ್ನು ಸ್ನಾನನೂ ಮಾಡಿಸಿ ಸಿದ್ಧ ಮಾಡಿದ್ದ. ಆಮೇಲೆ ರೋಹನ್ ಬರ್ತಾನೆ, ತಂದೆ ಮುಖದ ಕಡೆ ಒಂದು ನೋಟ ಹಾಕ್ತಾನೆ, ಮತ್ತೆ ಕಣ್ಣಿಂದ ಒಂದೆರಡು ಹನಿಗಳು ಬೀಳ್ತವೆ. ಅವನು ಸುಮಿತನ್ ಕೇಳಿದ, ಮಿಸ್ಟರ್ ಸುಮಿತ್, ಎಲ್ಲ ಸಿದ್ಧವಾಗಿದ್ದೀರಾ ಅಂದ. ನನಗೆ ಸಂಜೆ 6 ಗಂಟೆಗೆ ರಿಟರ್ನ್ ಫ್ಲೈಟ್ ಹಿಡಿಬೇಕು. ನಾಳೆ ನನಗೆ ಬಹಳ ಮುಖ್ಯ ಮೀಟಿಂಗ್ ಇದೆ, ದಯವಿಟ್ಟು ಬೇಗ ಮಾಡಿ ಎಂದ. ಸುಮಿತ್ಗೆ ಆಶ್ಚರ್ಯ ಆಯಿತು. ಈ ಮಗನನ್ನು ಸಾಕಿ ಬೆಳೆಸಿದ ತಂದೆ ಚಿತೆ ಬಳಿಯಲ್ಲಿ ನಿಲ್ಲಲು ಈ ಮಗನಿಗೆ 3 ಗಂಟೆ ಇಲ್ಲ ಅಂಥೇಳಿ ಯೋಚನೆ ಮಾಡಿಕೊಂಡು ಸುಮಿತ್ ಶಾಂತವಾಗಿ ತಲೆ ಆಡಿಸ್ದ. ವಿಧಿ ಪೂರ್ಣ ಆಯ್ತು. ರೋಹನ್ ಮುಖಾಗ್ನಿ ನೀಡಿದ. ಹೊಗೆ ಆಕಾಶಕ್ಕೆ ಏರಿತು. ರೋಹನ್ ಸುಮಿತನ್ನು ಬದಿಗೆ ಕರೆದು ಚೆಕ್ ಬುಕ್ ತೆಗೆದ. ಸುಮಿತ್, ಧನ್ಯವಾದಗಳು, ನೀವು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದೀರಿ. ನಿಮ್ಮ ಬಿಲ್ ಎಷ್ಟಾಯ್ತು? 5,000ನ 1,00,000ನ? ಬೇಗ ಹೇಳಿ, ಈಗಲೇ ಚೆಕ್ ಕೊಡ್ತೀನಿ. ನಾನು ಮತ್ತೆ ಬರೋದಕ್ಕಾಗೋದಿಲ್ಲ. ಆಮೇಲೆ ಅಸ್ಥಿ ವಿಸರ್ಜನೆನು ನೀವೇ ಮಾಡಿಸ್ಬಿಡಿ ಎಂದ. ಅಂಥೇಳಿ ಸುಮಿತ್ ರೋಹನ್ ಕಡೆ ನೋಡಿದ. ಅವನ ಮುಖದಲ್ಲಿ ವಿಚಿತ್ರ ನಗು. ಅವನು ಜೋಬ್ನಿಂದ ಹಳೇ ಫೈಲ್ ತೆಗೆದು ರೋಹನ್ ಕೈಗೆ ಕೊಟ್ಟ. ಸರ್, ಬಿಲ್ಲು ಕೊಡೋ ಅವಶ್ಯಕತೆ ಇಲ್ಲ, ನಿಮ್ ಬಿಲ್ ಪೇ ಆಗಿದೆ ಎಂದ. ರೋಹನ್ ಬೆಚ್ಚಿ ಬಿದ್ದ. ಪೇಡ್ ಆಗಿದ್ಯಾ? ಯಾರು ಹಣ ಕೊಟ್ರು? ನನ್ ಚಿಕ್ಕಪ್ಪನ ಅಂದ. ಸುಮಿತ್ ಹೇಳ್ದ, ಇಲ್ಲ ಸರ್, 5 ವರ್ಷಗಳ ಹಿಂದೆ ಸದಾಶಿವರಾವ್ಜಿ ಅಂದ್ರೆ ನಿಮ್ ತಂದೆ ನಮ್ ಕಚೇರಿಗೆ ಬಂದಿದ್ರು. ಅವರು ತುಂಬಾ ಅಸ್ವಸ್ಥರಾಗಿದ್ರು, ಸರಿಯಾಗಿ ನಡೆಯಲು ಆಗ್ತಿರ್ಲಿಲ್ಲ. ಅವ್ರು ಕೇಳಿದ್ರು, ನಿಮ್ ಪ್ಯಾಕೇಜ್ ಏನು? ನನ್ನ ಮಗನಿಗೆ ತೊಂದರೆ ಆಗ್ಬಾರ್ದು, ಎಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ ಅಂತೇಳಿ ನಾವು ಪ್ಯಾಕೇಜ್ ವಿವರ ಹೇಳಿದ್ವು. ಆಗ ಅವರು ಅದೇ ದಿನ 50,000 ರೂಪಾಯಿ ಮುಂಗಡವಾಗಿ ಜಮಾ ಮಾಡಿದ್ರು ಮತ್ತು ಈ ಚೀಟಿ ನನಗೆ ನೀಡಿ ಹೇಳಿದ್ರು, ನನ್ನ ಮಗ ಬಂದ್ರೆ ಅವನಿಗೆ ಇದನ್ನು ಕೊಡಿ, ಅವನು ಬರ್ಲಾರ್ದೆ ಇದ್ರೆ ನೀವು ನನ್ನ ಅಂತ್ಯಕ್ರಿಯೆ ಮಾಡಿ ಎಂದ್ರು. ಸುಮಿತು ಆ ಚೀಟಿನ ರೋಹನ್ಗೆ ಕೊಡ್ತಾನೆ. ರೋಹನ್ ಕಂಪಿಸುವ ಕೈಗಳಿಂದ ಚೀಟಿ ತೆಗೆದು ನೋಡ್ತಾನೆ. ಅದರೊಳಗೆ ಸದಾಶಿವರಾವ್ ಅವರು ಕಂಪಿಸುವ ಅಕ್ಷರಗಳಲ್ಲಿ ಬರೆಯಲಾಗಿತ್ತು. ಏನಂತ? ಪ್ರಿಯ ರೋಹನ್, ಮಗನೇ, ನೀನು ತುಂಬಾ ವ್ಯಸ್ತನಾಗಿದ್ದೀ ಎಂದು ನನಗೆ ಗೊತ್ತು. ಅಮೆರಿಕದಲ್ಲಿ ನಿನಗೆ ಉಸಿರಾಡಲು ಸಹ ಸಮಯ ಇಲ್ಲ. ನನ್ನ ಮರಣದ ಸುದ್ದಿ ಕೇಳಿ ನಿನಗೆ ಚಿಂತೆ ಆಗುತ್ತೆ ಅಂತ ನನಗೆ ಗೊತ್ತು. ರಜೆ ಸಿಗುತ್ತೋ ಇಲ್ಲೋ, ಟಿಕೆಟ್ ಸಿಗುತ್ತೋ ಇಲ್ಲ, ಮೀಟಿಂಗ್ ಏನಾಗುತ್ತೋ, ಈ ಪ್ರಶ್ನೆಗಳು ನಿನ್ನ ಮನಸ್ಸಿನಲ್ಲಿ ಬರುತ್ತೆ. ಮಗನೇ, ನಿನ್ನ ಸಮಯ ಮತ್ತು ನಿನ್ನ ವೃತ್ತಿ ಬಹಳ ಮುಖ್ಯ. ನಿನ್ನನ್ನು ನಾನು ಲೋಕವನ್ನು ಗೆಲ್ಲಲು ಬೆಳೆಸಿದ್ದೇನೆ. ಒಬ್ಬ ವೃದ್ಧನ ಶವಕ್ಕಾಗಿ ನೀನು ನಿನ್ನ ನಷ್ಟ ಮಾಡಿಕೊಳ್ಬೇಡ. ಆದ್ರಿಂದ ನಾನು ನನ್ನ ಮರಣದ ವ್ಯವಸ್ಥೆಯನ್ನು ಮುಂಚಿತವಾಗಿ ಮಾಡಿಕೊಂಡಿದ್ದೇನೆ. ಏಜೆನ್ಸಿಗೆ ಹಣ ಕೊಟ್ಟಿದ್ದೇನೆ, ಅವರು ಎಲ್ಲ ನೋಡ್ಕೊಳ್ತಾರೆ. ನೀನು ಬರಬಲ್ಲೆ ಅಂದ್ರೆ ಸಂತೋಷ, ಬರ್ಲಾರ್ದೆ ಇದ್ರು ನನ್ಗೇನು ನಿನ್ ಬಗ್ಗೆ ದೂರಿಲ್ಲ. ಆದ್ರೆ ಒಂದು ವಿನಂತಿ, ನಾನು ನಿನ್ನನ್ನು ಬಾಲ್ಯದಲ್ಲಿ ಶಾಲೆಗೆ ಬಿಡಲು ಹೋಗುತ್ತಿದ್ದಾಗ ನಿನ್ನ ಕೈಯನ್ನು ಎಂದಿಗೂ ಬಿಡ್ಲಿಲ್ಲ.
ಇಂದು ನೀನು ನನಗೆ ಅಗ್ನಿ ನೀಡುವಾಗ ನಿನ್ನ ಕೈ ಕಂಪಿಸಬಾರದು. ಹೋಗು, ಬೇಗ ಹಿಂದಿರುಗು, ನಿನ್ನ ಹೆಂಡತಿ ಕಾಯ್ತಾ ಇರಬಹುದು. ಇಂತಿ ನಿನ್ನ ಅಪ್ಪ. ಚೀಟಿ ಓದಿದ ತಕ್ಷಣ ರೋಹನ್ ಕೈಯಿಂದ ಚೆಕ್ ಬುಕ್ ಕೆಸರಲ್ಲಿ ಬಿದ್ದೋಗುತ್ತೆ. ಆ ಸ್ಮಶಾನದಲ್ಲಿ ಕಟ್ಟಿಗೆಗಳು ಸುಡುವ ಶಬ್ದದ ನಡುವೆ ಈಗ ರೋಹನ್ನ ಅಹಂಕಾರ ಮತ್ತು ವೃತ್ತಿಯ ಗರ್ವ ಸುಟ್ಟು ಭಸ್ಮ ಆಗುತ್ತೆ. ಅವನು ಮೊಣಕಾಲ ಮೇಲೆ ಕೂತು ಅರಸ್ತಾನೆ, ಅಪ್ಪ, ನನ್ನನ್ನು ಕ್ಷಮಿಸು. ಅವನು ಸುಮಿತ್ ಕಾಲು ಹಿಡಿದು, ಸುಮಿತ್, ನನಗೆ ಅಮೆರಿಕಕ್ಕೆ ಹೋಗಬೇಕಿಲ್ಲ, ನನ್ನ ಅಪ್ಪನ ಚಿತೆ ಜೊತೆ ಇರಬೇಕು. ನಾನು ಕೋಟಿ ಕೋಟಿ ರೂಪಾಯಿ ಗಳಿಸಿದ್ದೇನೆ, ಆದರೆ ನಿಜವಾದ ಭಿಕ್ಷುಕ ನಾನು. ನನ್ನ ಅಪ್ಪ ಮರಣ ಸಮಯದಲ್ಲೂ ನನ್ನ ಮೀಟಿಂಗ್ ಬಗ್ಗೆ ಚಿಂತಿಸಿದರು, ಆದರೆ ನಾನು ಅವರ ಅಂತಿಮ ದರ್ಶನಕ್ಕೂ ಲೆಕ್ಕ ಹಾಕ್ತಿದ್ದೇನೆ. ಆ ದಿನ ರೋಹನ್ ಫ್ಲೈಟ್ ಹಿಡಿಯಲಿಲ್ಲ. ಅವನು ಅಲ್ಲೇ ಸುಡುವ ಚಿತೆಯ ಮುಂದೆ ಇಡೀ ರಾತ್ರಿ ಕುಳಿತಿದ್ದ. ಯಾಕಂದ್ರೆ ಅವನಿಗೆ ಅರ್ಥ ಆಗಿತ್ತು, ಪ್ರೀಪೇಡ್ ಸಿಮ್ ಕಾರ್ಡ್ ಮಾತ್ರ ಅಲ್ಲ, ಪ್ರೀಪೇಡ್ ಸಿಮ್ ಕಾರ್ಡ್ ಮಾತ್ರ ಆಗ್ಬೋದು, ತಂದೆ ಪ್ರೀತಿ ಅಲ್ಲ. ತಂದೆ ಪ್ರೀತಿ ಅನ್ಲಿಮಿಟೆಡ್. ಅದರ ಬೆಲೆ ವಿಶ್ವದ ಯಾವುದೇ ಕರೆನ್ಸಿಯಿಂದಲೂ ತೀರಿಸಲಾರದು. ನೀವು ಜಗತ್ತಿನಲ್ಲಿ ಎಷ್ಟು ದೊಡ್ಡವರಾದರೂ, ಎಷ್ಟು ಹಣ ಗಳಿಸಿದರೂ, ನಿಮ್ಮ ಬಾಲ್ಯವನ್ನು ಸುಂದರಗೊಳಿಸಿದ ತಂದೆ ತಾಯಿಯರ ಅಂತಿಮ ಪ್ರಯಾಣದಲ್ಲಿ ಜೊತೆ ನಿಲ್ಲುವುದನ್ನು ಎಂದಿಗೂ ಬಿಡಬೇಡಿ. ಏಜೆನ್ಸಿ ಅಂತ್ಯಕ್ರಿಯೆ ಮಾಡಬಹುದು, ಆದರೆ ಕಣ್ಣೀರು ಏಜೆನ್ಸಿಯದು ಆಗೋದಿಲ್ಲ. ಅವು ನಮ್ಮ ರಕ್ತದ ಬಂಧುಗಳದ್ದೇ. ಫಾದರ್ಸ್ ಡೇ ಒಂದು ದಿನಕ್ಕಷ್ಟೇ ಸೀಮಿತ ಅಲ್ಲ. ಇಂದಿನ ಯುಗದ ಕತೆ ಇಷ್ಟನ್ನು ಹೇಳಿ ಈ ಕತೆನ ಮುಗಿಸ್ತೀನಿ. ತುಂಬಾ ಅದ್ರೊಳಗ ಮೆಸೇಜು ಇತ್ತು. ಯಾಕಂದ್ರೆ ಈಗೆಲ್ಲ ನನ್ ಮಗ ಅಮೆರಿಕದಲ್ಲಿ ಹೋಗ್ಬೇಕು, ಅಬ್ರಾಡ್ಗೆ ಹೋಗ್ಬೇಕು. ಕರೋನಾ ಕೂಡ ಪಾಠ ಕಲಿಸಿ ಹೋಗಿದೆ ಮೇಡಮ್. ಒಂದ್ ಸಲ ಕರೋನಾದೊಳಗ ಯಾವ ಮಕ್ಳು ಬಂದು ತಂದಿದ್ದೇರ ಸತ್ರ ಚಿತೆಗೆ ಮಣ್ಣು ಹಾಕಿಲ್ಲ. ತುಂಬಾ ಇದು ಒಂದು ಮೆಸೇಜ್ ಒಂದು ಸಮಾಜಕ್ಕೆ ಒಂದು ಇದು. ಅದು ಕರೋನಾ ಕೂಡ ಪಾಠ ಕಲಿಸಿ ಹೋಗ್ಯದ. ಆದ್ರೂ ಜನ ಕಲಿಯಂಗಿಲ್ಲ. ನಮ್ಮ ಮಕ್ಳು ಅಲ್ಲಿ ಹೋಗ್ಬೇಕು, ನಮ್ಮ ಮಕ್ಳು ಇಲ್ಲಿ ಹೋಗ್ಬೇಕು ಅಂತೀವಿ. ಆದ್ರೆ ಒಂದಲ್ಲಿ ನೀರ್ ಬಿಡಾಕು ಕೂಡ ಆ ಕಾಲದಲ್ಲಿ ಇರೋದಿಲ್ಲ. ಅವರು ಮರಣ ಒಂದು ಕಾಲದಲ್ಲಿ ನೀರ್ ಬಿಡಾಕು ಕೂಡ ಮಕ್ಳು ಇರೋದಿಲ್ಲ. ಯಾಕಂದ್ರೆ ಅವ್ರ ಕೆಲ್ಸಾನೇ ಮುಖ್ಯ ಆಗಿರ್ತದ. ಆ ತಂದೆ ಬೆಲೆ ಗೊತ್ತಿರೋದಿಲ್ಲ. ತುಂಬಾ ಒಳ್ಳೆ ವಿಷಯ, ಒಳ್ಳೆ ಮನ ಕಲಕುವಂತ ವಿಷಯ ಹೇಳಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ಕಂಟ್ರೋಲ್ ಮಾಡ್ಕೊಂಡು ಓದ್ದೆ ಅಂದ್ರೆ ಅಯ್ಯೋ ಏನಾಯ್ತಪ್ಪ, ತುಂಬಾ ಕಷ್ಟ ಆಯ್ತು. ಹೌದೌದೌದು. ಯಾಕಂದ್ರೆ ನಾನು ತುಂಬಾ ಚಿಕ್ಕಂದಲ್ಲೇ ತಂದೆ ಕಳ್ಕೊಂಡಿದ್ದೆ. ನನ್ ತಂದೆ ಪ್ರೀತಿ ಏನು ಅಂತಾನೆ ಗೊತ್ತಿಲ್ಲ. ಹಾಗಾಗಿ ಇಂಥವೆಲ್ಲ ಓದಿದ್ರೆ ನನ್ಗೆ ತುಂಬಾ ಇಮೋಷನಲ್ ಆಗುತ್ತೆ. ಹೌದೌದೌದು. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳಿಸ್ಕೊಂಡವ್ರಿಗೆಲ್ಲನೂ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಮಾತಾಡಿ ಮಂಜುಳಾ ಮೇಡಮ್. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿ. ನಾನಿವತ್ತು ಒಂದು ಆರ್ತಿ ಹಾಡು ಹೇಳ್ತೀನಿ ಮೇಡಮ್. ಜಯ ಸಚ್ಚಿದಾನಂದ ನಿತ್ಯ ಪೂರ್ಣನಿಗೆ, ನಿತ್ಯ ಪೂರ್ಣನಿಗೆ ಜಯವೆಂದು ಬೆಳಗುವೆ, ಜಯವೆಂದು ಬೆಳಗುವೆ ಸಕಲ ದೇವನಿಗೆ. ಜಯ ದೇವ, ಜಯ ದೇವ. ಬಿಂದು ಕಳೆನಾದದಿ ಜನಿಯಿಲ್ಲದಂದು, ಜನಿಯಿಲ್ಲದಂದು. ಇಂದೂಧರ ಮುಖಲೀಲೆ, ಇಂದೂಧರ ಮುಖಲೀಲೆ ಇಲ್ಲದಂದೆಂದು. ಒಂದೇ ಒಂದೇ ಪರಮ ವಸ್ತುವು ತಾನಿರುತ್ತಿಹುದೆಂದು, ತಾನಿರುತ್ತಿಹುದೆಂದು. ಒಂದಾರತಿಯನ್ನು ತಂದು, ಒಂದಾರತಿಯನ್ನು ತಂದು ಬೆಳಗುವೆನೆಂದು, ನಾ ಬೆಳಗುವೆನೆಂದು. ಜಯ ದೇವ, ಜಯ ದೇವ.
ಗುರು ಶಿಷ್ಯ ಶಿವಭಕ್ತಿ ಶಿವಜೀವರೆಂದು ವರಪೂಜ್ಯ ಪೂಜಕ ದಣಿಭೃತ್ಯರೆಂದು ಚರಲಿಂಗ ಮುಖವು ಆಯ್ತಿರದೆ ಮತ್ತೊಂದು ಎರಡಾರತಿಯನ್ನು ತಂದು ಬೆಳಗುವೆನೆಂದು ಜಯ ದೇವ ಮೂರ್ಲಿಂಗ ಮೂರಂಗ ಮೂರ್ದೇವರೆಂದು ಮೂರ್ಲೋಕ ಮೂರ್ತತ್ವ ಗುಣಮಹಾತ್ಮರೆಂದು ಲೀಲೆಯಂ ಮೂವರ್ಣ ಕೊಳಗಾಯಿತೆಂದು ಮೂರಾರತಿಯನ್ನು ತಂದು ಬೆಳಗುವೆನೆಂದು ಜಯ ದೇವ ನಾಲ್ಕು ತನು ಲಿಂಗ ಕಳೆ ಬಿತ್ಬಿಂದು ನಾದ ನಾಲ್ಕು ಗಟ್ಟಿತಮಾಗಿ ಘನಲಿಂಗ ಮಾದ ನಾಲ್ಕಾರಿಂ ಜಗದಾದಿ ಘನಕೃತ್ಯವೆಂದು ನಾಲ್ಕಾರಿಂ ಜಗದಾದಿ ಘನಕೃತ್ಯವೆಂದು ನಾಲ್ಕಾರತಿಯನ್ನು ತಂದು ಬೆಳಗುವೆನೆಂದು ಜಯ ದೇವ ಪಂಚಾಮುಖವನ್ನು ತಳೆದ ಮಾತೃಭೂತಗಳು ಪಂಚೀಕರಿಸಿ ಬ್ರಹ್ಮಾಂಡ ರಚನೆಗಳು ಪಂಚಾಂಗ ಲಿಂಗ ಶ್ರೀ ವಿರೂಪಾಕ್ಷಗೆಂದು ಪಂಚಾರತಿಯನ್ನು ತಂದು ಬೆಳಗುವೆನೆಂದು ಜಯ ದೇವ ಜಯ ಸಚ್ಚಿದಾನಂದ ನಿತ್ಯ ಪೂರ್ಣನಿಗೆ ಜಯವೆಂದು ಬೆಳಗುವೆ ಸಕಲ ದೇವನಿಗೆ ಜಯ ದೇವ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇದು ಸಾಂಗ್ಗಳದ್ದು ಶಿವಪೂಜೆ ಆದ್ಮೇಲೆ ಹೇಳ್ತೀವಿ ಮೇಡಮ್, ಆರತಿ ಮಾಡ್ತಾ ಮನೆಗೆ ಇಷ್ಟಲಿಂಗ ಪೂಜೆ ಕರೆಸ್ತೀವಲ್ಲ ಅವಾಗ ಆರತಿ ಮಾಡ್ಬೇಕಾದ್ರೆ ಆಮೇಲೆ ಲಿಂಗು ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಹೇಳ್ಕಂತೀವಿ. ಹಂಗಾಗಿ ಬೆಳಗ್ಗೆ ಹೊತ್ತು ಇಷ್ಟೊಂದ್ ಟೈಮ್ ಕೊಡಲ್ಲ ಪಂಚಾರತಿ ಹೇಳಕ್ಕೆ, ಅದಕ್ಕೆ ತಾಳು ಅಂತ ಹೇಳ್ಬಿಟ್ಟು ಈಗ ಹೇಳ್ದೆ. ಥ್ಯಾಂಕ್ ಯು. ಯಾಕಂದ್ರೆ ನಾವು ಸ್ವಾಮಿಗಳಲ್ಲ ಮೇಡಮ್, ನಮ್ಗೆ ಗೊತ್ತಿದೆ ಏನ್ ಶಿವಪೂಜೆ ಏನು ಅನ್ನೋದು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಆಡಿದ್ರಿ. ಅನುರಾಧ ಮೇಡಮ್. ಎಸ್ ಮ್ಯಾಮ್. ಮ್ಯಾಮ್ ಅನುರಾಧ ಮ್ಯಾಮ್ಗೆ ಕೊಡಕ್ಕಿಂತ ಮುಂಚೆ ಮಂಜುಳಾ ಮೇಡಮ್ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಅವರು ಪ್ಲಾನ್ ಮಾಡಿದಾರೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಸಮಯ ಮಧ್ಯ ಅಂತಂದೇಳಿ ಎಲ್ಲರೂ ಕೇಳಿಸ್ಕೊಂತಿರ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಮಂಜುಳಾ ಮ್ಯಾಮ್. ಮಾಸ್ಟರ್ಸ್, ಒಂದು ಒಗಟು ಮೇಲೆ ಹೋಗುತ್ತೆ. ಗೀತಾ ನಿಂದು ಬಹಳ ಡಿಸ್ಟರ್ಬೆನ್ಸ್ ಇದೆ ಯಾಕೋ ಮ್ಯಾಮ್. ನನ್ನ ವಾಯ್ಸ್ ಕೇಳ್ತಿದೆ ಬಹಳ. ಹೌದಾ? ಇವಾಗ ವಾಯ್ಸ್ ಹಂಗೆ ಕೇಳಿಸುತ್ತಾ? ಮೇಡಮ್ ವಾಯ್ಸ್ ಅಲ್ಲ, ನೀವು ಅದೇನೋ ಸೌಂಡ್ ಮಿಕ್ಸಿಲಿ ರುಬ್ದಂಗೆ ನೀವು ಮಾತಾಡಕ್ ಹೋದ್ರೆ ಹಿಂದೆ ಬ್ಯಾಕ್ ಗ್ರೌಂಡ್ ಸೌಂಡ್ ಬರ್ತಾ ಐತಿ. ಮೋಟ್ರ್ ಆನ್ ಮಾಡಿದೀವಿ ಅದಕ್ಕೆ. ಓಕೆನಾ? ಹೌದು ಅದೇ ಸಪ್ಳ. ಓಕೆ. ಮೇಲೆ ಹೋಗುತ್ತೆ, ಕೆಳಗೂ ಬರುತ್ತೆ, ನಿಂತಲ್ಲೇ ನಿಲ್ಲುತ್ತೆ. ಇದಕ್ಕೆ ಉತ್ತರ ಏನು ಅಂತಂದೇಳಿ ಅನುರಾಧ ಮೇಡಮ್ ಆದ್ಮೇಲೆ ನನಗೆ ಇದಕ್ಕೆ ಉತ್ತರ ಕೊಡಿ. ಸಾಧ್ಯವಾದರೆ ಎಲ್ರು ಮೆಸೇಜ್ ಸಹ ಮಾಡಿ, ಸ್ವಲ್ಪ ತಲೆಗೆ ಕೆಲಸ ಕೊಡೋಣ ಅಂತ. ಹೇಳಿ ಕಥೆನ, ಹಾಡ, ಕವನನ ಬರ್ಲಿ ನಿಮ್ ಕಡೆಯಿಂದ. ಇನ್ನೊಂದ್ಸಲ ಮೇಡಮ್ ನಮಸ್ತೆ. ಮೇಡಮ್ ನಿಮಗೂ ನಮಸ್ತೆ. ನಮಸ್ತೆ. ಒಂದು ಹಾಡಾಡ್ತೀನಿ. ಸಾರಿ. ಸತ್ಯನಾರಾಯಣ ಗೋವಿಂದ ಮಾಧವ, ಸಾಯಿ ನಾರಾಯಣ ಗೋವಿಂದ ಕೇಶವ. ಸತ್ಯನಾರಾಯಣ ಗೋವಿಂದ ಮಾಧವ, ಸಾಯಿ ನಾರಾಯಣ ಗೋವಿಂದ ಕೇಶವ. ಸತ್ಯನಾರಾಯಣ ಗೋವಿಂದ ಮಾಧವ, ಸಾಯಿ ನಾರಾಯಣ ಗೋವಿಂದ ಕೇಶವ.
ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ 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 ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ ಸತ್ಯನಾರಾಯಣ ಗೋವಿಂದ ಮಾಧವ ಸಾಯಿ ನಾರಾಯಣ ಗೋವಿಂದ ಕೇಶವ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಸತ್ಯನಾರಾಯಣ ಗೋವಿಂದ ಮಾಧವ ಸಾಯಿ ನಾರಾಯಣ ಗೋವಿಂದ ಕೇಶವ ಹರಿ ರಾಮ ಹರಿ ರಾಮ ಹರೇ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಹರೇ ಸತ್ಯನಾರಾಯಣ ಗೋವಿಂದ ಮಾಧವ ಸಾಯಿ ನಾರಾಯಣ ಗೋವಿಂದ ಕೇಶವ. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿ ಆಡಿದ್ರಿ. ಮಾಧವ ಮ್ಯಾಲ ನೋಡ್ಕೊಂಡು ಆಡಕತ್ರಿ, ಮಾಧವ ಎಲ್ಲಿ ಕಾಡಕತ್ತ ನನ್ನ ಮ್ಯಾಲ ಅನ್ಕೊಂಡೆ ನಾನು. ಚೆನ್ನಾಗಿ ಆಡಿದ್ರಿ. ಗಾದೆ ಮಾತಿದ್ದು ಗೊತ್ತೇ ಆಗ್ಲಿಲ್ಲ ಅಲ್ಲ ಅಂತ. ಮೇಡಮ್ ಯಾರೋ ಮಳೆ ನೀರು ಅಂತ ಹಾಕಿದರೆ, ಮೇಲೂ ಹೌದು ಕೆಳಗೂ ಇರುತ್ತೆ, ನಿಂತಲ್ಲೇ ನಿಲ್ಲುತ್ತೆ. ಮೇಲೂ ಹೋಗುತ್ತೆ, ಕೆಳಗೂ ಬರುತ್ತೆ, ನಿಂತಲ್ಲೇ ನಿಲ್ಲುತ್ತೆ. ಎಷ್ಟು ಚೆನ್ನಾಗಿ ಹೇಳಿದ್ರು. ಎಸ್ ಎಸ್ ಎಸ್. ನೀನ್ ಆ ಸೌಂಡ್ ಬಿಟ್ಟು ಹೊರಗ್ ಬಾ, ನೀನ್ ಸೌಂಡ್ ಬಿಟ್ಟು ಕೊರೋನ ಮಾಸತಿ ಹೊರಗ್ ಬಾ, ನೀನ್ ಅದನ್ನ ಬಿಟ್ಟು ಬೇರೆ ಕಡೆ ಬಾ ಸ್ವಲ್ಪ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಪ್ಪ ಏನ್ ಹೇಳಿದ್ರು ಗೊತ್ತಾಗ್ಲಿಲ್ಲ. ಕಣ್ಣು ಗುಡ್ಡೆ. ಕಣ್ಗುಡ್ಡೆ ಕೆಳಗೂ ಬರುತ್ತೆ, ಇದ್ದಲ್ಲೂ ಇರುತ್ತೆ ಕಣ್ಗುಡ್ಡೆ. ಹೌದು ಹೌದು, ಎಸ್ ಎಸ್ ಎಸ್. ಹಾಡಿ ಮೇಡಮ್, ಏನ್ ಹಾಡ್ತೀರಾ, ಏನ್ ಹಾಡ್ತೀರಾ ಪ್ರಿಯಾಂಕಾ ಮೇಡಮ್? ಪ್ರತಿದಿನ ಶ್ಲೋಕಗಳನ್ನ ಹೇಳ್ಕೊತಿರ್ತೀವಿ ಮಾತಾಜಿ. ಯಾವಾಗ ಯಾವಾಗ ಯಾವ ಶ್ಲೋಕ ಹೇಳ್ಬೇಕು ಮಾತ್ರ ಅದ್ರ ಅರ್ಥನ ಹೇಳ್ತೀನಿ. ಹೇಳಿ. ಬೆಳಗ್ಗೆ ಎದ್ ಕೂಡ್ಲೆ ಹೇಳ್ತೀವಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನ. ಇದರ ಅರ್ಥ, ಹಸ್ತದ ತುದಿಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ, ಮಧ್ಯೆ ಸರಸ್ವತಿ, ಮೂಲದಲ್ಲಿ ಗೌರಿಯು ನೆಲೆಸಿರುವುದರಿಂದ ಬೆಳಗ್ಗೆ ಎದ್ದ ಕೂಡಲೇ ಕರಗಳನ್ನ ಉಜ್ಜಿ ಕರಗಳನ್ನ ನೋಡೋದ್ರಿಂದ ಆ ಎಲ್ಲಾ ದೇವತೆಗಳನ್ನ ಸ್ಪರ್ಶಿಸಿದಷ್ಟೇ ಪುಣ್ಯ ನಮಗ್ ಸಿಗುತ್ತೆ. ನೆಕ್ಸ್ಟ್ ಅದರ ನಂತರ ಕಾಲ್ನ ಕೆಳಗಿಡ ನೆಲದ ಮೇಲೆ ಇಡು ಮುಂಚೆ ಭೂನಮನ ಮಂತ್ರ ಹೇಳ್ತೀವಿ. ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ, ವಿಷ್ಣು ಪತ್ನಿ ನಮಸ್ಸೂಭ್ಯಂ, ಪಾದ ಸ್ಪರ್ಶಂ ಕ್ಷಮಕ್ಷ್ವಮೆ. ಮಹಾವಿಷ್ಣುವಿನ ಪತ್ನಿಯಾದ ಭೂದೇವಿಯೇ, ಸಮುದ್ರವೇ ನಿನಗೆ ಉಡುವ ಬಟ್ಟೆಗಳು, ಪರ್ವತಗಳೇ ನಿನ್ನ ಸ್ತನಗಳು, ನಿನಗೆ ನಮಸ್ಕಾರ. ನನ್ನ ಪಾದ ಸ್ಪರ್ಶದಿಂದಾದ ಅಪರಾಧವನ್ನು ದಯಮಾಡಿ ಮನ್ನಿಸು ತಾಯಿ ಅಂತ ಹೇಳ್ತಾನೆ ಭೂತಾಯಿಗೆ ಕ್ಷಮೆ ಕೇಳ್ತಾ ಪ್ರತಿದಿನ ಈ ರೀತಿ ಮಾಡೋದ್ರಿಂದ ನಮ್ಮಿಂದ ಆಗ್ತಕ್ಕಂತ ಎಲ್ಲಾ ಅಪಚಾರಗಳಿಗೆ ನೋವುಗಳನ್ನ ಕ್ಷಮಿಸ್ತಾ ಹೋಗ್ತಾಳೆ ತಾಯಿ ಅನ್ನೋ ನಂಬಿಕೆಯಲ್ಲಿ ನಮ್ಮ ಹಿರಿಯರು ಈ ಒಂದು ಶ್ಲೋಕನ ಪ್ರಸ್ತುತಪಡಿಸಿದ್ದಾರೆ. ಮತ್ತೆ ಸ್ನಾನ ಮಾಡುವಾಗ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ, ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಗಂಗೆ ಯಮುನೆಯರೇ, ಗೋದಾವರಿ ಸರಸ್ವತಿಯರೇ, ನರ್ಮದೆಯೇ, ಸಿಂಧು ಕಾವೇರಿಗಳೇ, ನೀವೆಲ್ಲ ನಾನು ಸ್ನಾನ ಮಾಡುವ ಜಲದಲ್ಲಿ ನೆಲೆಸಿರಿ ಅಂತೇಳಿ ಪ್ರಾರ್ಥಿಸ್ಬೇಕು. ಮುಂಚೆ ಅಂದ್ರೆ ನದಿಗಳಲ್ಲೇ ಹೋಗಿ ಸ್ನಾನ ಮಾಡ್ತಿದ್ರು ಮಾತಾಜಿ, ಹಾಗಾಗಿ ನದಿಗೆ ನಮನ ಸಲ್ಲಿಸೋಕೆ ಅಂತ ಈ ಪ್ರಾರ್ಥನೆನ ಕಂಡಿಡಿದ್ರು. ಆದ್ರೆ ಈಗೆಲ್ಲ ನದಿ ಬಾತ್ ಹೋಗ್ಬಿಟ್ಟು ಬಕೆಟ್ ಬಾತ್ ಆಗ್ಬಿಟ್ಟಿದೆ, ಹಂಗಾಗಿ ಆ ನದಿಗಳ ನೀರು ಇಲ್ಲಿ ನೆಲೆಸಿ ತಾಯಿ ಅಂದಿರೆ ಅಂತ ಜಲಮಾತೆನ ಪ್ರಾರ್ಥನೆ ಮಾಡಕ್ಕೋಸ್ಕರ ಪ್ರಾರ್ಥನೆ ಮಾಡ್ಕೊಂಡು ಇದೊಂದು ಪ್ರಾರ್ಥನೆನ ಸಲ್ಲಿಸ್ತಾರೆ. ಮತ್ತೆ ಗುರುವಿನ ಪ್ರಾರ್ಥನೆ, ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಶ್ರೀ ಗುರುವೇ ನಮಃ. ಇದು ಪ್ರತಿದಿನ ಪ್ರತಿಯೊಬ್ರು
ಯಾವುದೇ ಕೆಲಸ ಶುರು ಮಾಡೋ ಮುಂಚೆ ಇದನ್ನ ಹೇಳಿ ಶುರು ಮಾಡೋದ್ರಿಂದ ಪ್ರತಿ ವಿಷಯಕ್ಕೂ ನಾವು ಪ್ರತಿ ವಿಷಯನೂ ಯಾರೋ ಒಬ್ರಿಂದ ಕಲ್ತಿರ್ತೀವಿ. ಆ ಮೂಲಕ ಆ ಗುರುವಿಗೆ ನಾವು ಮನಸ್ಪೂರ್ವಕವಾಗಿ ನಮನನ ಸಲ್ಲಿಸೋದ್ರಿಂದ ಮತ್ತೆ ನಮ್ಮನ್ನು ಸೃಷ್ಟಿಸಿರ್ತಕ್ಕಂಥ ದೇವರಿಗೂ ಸೃಷ್ಟಿಕರ್ತನಿಗೂ ನಮನನ್ನ ಸಲ್ಲಿಸು ನಮಸ್ಕಾರಗಳು, ನಮನಗಳು, ವಂದನೆಗಳನ್ನ ಸಲ್ಸಕ್ಕೋಸ್ಕರ ಈ ಒಂದು ಶ್ಲೋಕನ ಹೇಳ್ತೀವಿ. ಆ ನಂತರ ಸರಸ್ವತಿ ಪ್ರಾರ್ಥನೆ. ಸರಸ್ವತಿ ನಮಸ್ಸುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭ್ರಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಭಕ್ತರಿಗೆ ಇಷ್ಟವಾದಂತಹ ರೂಪವನ್ನು ಧರಿಸಿರುವ ವರಪ್ರದಳಾದ ಎಲೆಯೇ ಸರಸ್ವತಿಯೇ, ನಿನಗೆ ನಮಸ್ಕಾರಗಳು. ನಾನು ವಿದ್ಯಾಭ್ಯಾಸದ ಆರಂಭವನ್ನು ಮಾಡುವೆನು, ನನಗೆ ಯಾವಾಗಲೂ ವಿದ್ಯಾಪ್ರಾಪ್ತಿಯಾಗಲಿ ಅಂತೇಳಿ ನಾವು ನಮ್ಮ ಮಕ್ಳ ಕೈಲಿ ಪ್ರತಿದಿನ ಈ ಒಂದು ಶ್ಲೋಕನ ಹೇಳ್ಸಿ ಅವ್ರನ್ನ ಶಾಲೆ ಕಳ್ಸೋದಾಗಿರ್ಬೋದು, ಒಂದು ಪುಸ್ತಕ ತೆಗಿಯೋಕ್ ಮುಂಚೆ ಸರಸ್ವತಿನ ನೆನೆಸಿ ಈ ಶ್ಲೋಕ ಹೇಳ್ಸಿ ತೆಗಿಯೋದ್ರಿಂದ ನಮ್ಮಲ್ಲಿ ಒಂದ್ ರೀತಿ ಕಾನ್ಸಂಟ್ರೇಷನ್ ಪವರು ಹೆಚ್ಚಾಗತ್ತೆ. ಮತ್ತೆ ಆ ತಾಯಿಯ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ಬೋದು. ಆ ನಂತರ ಗಣಪತಿ ಸ್ತುತಿ. ಇದಂತೂ ಎಲ್ರೂ ಮಾಡ್ಲೇಬೇಕು. ಯಾವ್ದೇ ಕೆಲಸ ಮಾಡಕ್ ಮುಂಚೆ ಗಣಪತಿನ ನೆನಿಬೇಕು ಅನ್ನೋದು ನಮ್ಮೆಲ್ಲರಿಗೆ ಗೊತ್ತಿರ್ತಕ್ಕಂಥ ವಿಷಯನೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದ. ದೇವ ಗಜಾನನ ಲಂಬೋದರನಾದ ನಿನಗೆ ಕೋಟಿ ಸೂರ್ಯರ ಪ್ರಭೆಯುಳ್ಳವನಾಗಿರುವೆ. ಎಲ್ಲಾ ಕಾರ್ಯಗಳು ನನಗೆ ಯಾವಾಗಲೂ ನಿರ್ವಿಘ್ನವಾಗಿ ನೆರವೇರುವಂತೆ ಆಶೀರ್ವದಿಸು ದೇವ ಅಂತೇಳಿ ಗಣಪತಿ ಸ್ತುತಿನ ಮಾಡ್ಬೇಕು ಪ್ರತಿಯೊಂದು ಕೆಲಸ ಮಾಡುವ ಮುಂಚೆ. ಆ ನಂತರ ಹೋಗ್ಬೇಕು. ನೆಕ್ಸ್ಟ್ ಮನೆಯಿಂದ ಹೊರ ಹೋಗುವಾಗ ನರಸಿಂಹ ಮಂತ್ರ ಹೇಳಿ ಹೋಗ್ಬೇಕಂತೆ ಬಾಗ್ಲತ್ರ ನಿಂತು. ಅಂದ್ರೆ ಬಾಗ್ಲಿಂದ ಒಳಗಾಗಿರ್ಬೋದು, ಬಾಗ್ಲಿಂದ ಹೊರಗಾಗಿರ್ಬೋದು, ನಮ್ಗೆ ಯಾವುದೇ ರೀತಿ ಅಪಾಯ ಸಂಭವಿಸದೇ ಇರ್ಲಿ ಅಂತ ಹೇಳಿ ಭಗವಾನ್ ವಿಷ್ಣುವಿನ ರೂಪ ನರಸಿಂಹನನ್ನು ಧ್ಯಾನಿಸುತ್ತಾ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭುದ್ರಂ ಮೃತ್ಯೋರ್ ನಮಾಮ್ಯಹಂ ಅಂತೇಳಿ ಪ್ರಾರ್ಥನೆ ಮಾಡಿ ಹೋದ್ರೆ ನಮ್ಗೆ ಯಾವುದೇ ರೀತಿಯ ಅಪಾಯಗಳು ಬರಲ್ಲ. ಆತರ ಅಪಾಯಗಳಿದ್ರು ವಿಷ್ಣುದೇವನೇ ನಮ್ಮನ್ನ ಕಾಯ್ತಾನೆ ಅನ್ನೋ ನಂಬಿಕೆಯಲ್ಲಿ ನಮ್ ಗುರು ಹಿರಿಯರು ಈ ಒಂದು ಮಂತ್ರವನ್ನ ಪಠಿಸಿ ಹೋಗ್ತಾ ಇದ್ರಂತೆ. ಅದನ್ನ ನಾವು ಕೂಡ ಪಾಲನೆ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಮಲ್ಗೋ ಮೊದ್ಲು ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನೇಯಂ ಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಇದರ ಅರ್ಥ ರಾಮ, ಷಣ್ಮುಗ, ಹನುಮಂತ, ಗರುಡ ಹಾಗೂ ಭೀಮ ಈ 5ರನ್ನು ಮಲಗುವಾಗ ಯಾರು ಸ್ಮರಿಸ್ತಾರೋ ಅವ್ರಿಗೆ ಯಾವತ್ತಿಗೂ ಕೆಟ್ಟ ಕನಸುಗಳು ಬೀಳೋಲ್ಲ, ದುಸ್ವಪ್ನಗಳು ಕಾಡೋಲ್ಲ. ಹಾಗಾಗಿ ನಾವು ಮಲಗಿರುವಾಗ ನಮ್ಮ ನಿದ್ರೆಗೆ ಯಾವುದೇ ರೀತಿ ಭಂಗ ಬರೋದಿಲ್ಲ ಅನ್ನೋದು ಈ ಒಂದು ಶ್ಲೋಕದ ಅರ್ಥ. ಅವಕಾಶಕ್ಕಾಗಿ ಧನ್ಯವಾದ. ನನ್ನ ಹೇಳಿದ್ರಲ್ಲಿ ಏನಾದ್ರು ತಪ್ಪಾಗಿದ್ರೆ ಗುರು ಹಿರಿಯರು ದಯಮಾಡಿ ಕ್ಷಮಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರ ಶ್ಲೋಕಗಳು. ಹೇಳೋದ್ರಲ್ಲಿಂದ ಹಿಡ್ಕೊಂಡು ವಿದ್ಯಾಭ್ಯಾಸ, ಭೂಮಿ ತಾಯಿದು. ಈಗ ನಾವು ಲಿಂಗ ಪೂಜೆ ಮಾಡುವಾಗ ಹೇಳ್ತೀವಿ ಓಂ ಗಂಗೆ ಚ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಅಂತ ನಾವು ಲಿಂಗ ಪೂಜೆ ಮಾಡುವಾಗ ಹೇಳ್ತೀವಿ. ಈಗ ಸ್ನಾನಕ್ಕೂ ಕೂಡ ಕೆಲವೊಬ್ರು ಹೇಳ್ತಾರೆ. ಚೆನ್ನಾಗಿತ್ತು ಮೇಡಮ್, ತುಂಬಾ ಥ್ಯಾಂಕ್ ಯು. ನೀವು ಇದು ಮೀಟ್ ಮಾಡ್ಕೊಳ್ಳಿ ಮೇಡಮ್. ಮುಂದಿನ ಶೈಲಜಾ ಮೇಡಮ್ ಮಾತಾಡಿ, ಹಾಡಿ. ಹ್ಯಾಂಡ್ ಲವ್ ಮಾಡಬೇಕು ನಿಮ್ದು ಎಲ್ಲ, ನೀವು ಆಧಾರದೆಲ್ಲ ಹ್ಯಾಂಡ್ ಲವ್ ಮಾಡಿದ್ರೆ ಮುಂದಿನವ್ರಿಗೆ ಅವಕಾಶ ಆಗುತ್ತೆ. ನಮಸ್ತೆ ಗುರುದೇವ್ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಹಾಗೆ ಎಲ್ಲಾ ವೇದಿಕೆಯಲ್ಲಿರುವ ಎಲ್ಲಾ ಮಾಸ್ಟರ್ಸಿಗೂ ನಮಸ್ತೆ. ನಾನೊಂದು ಹಾಡು ಹೇಳ್ತೇನೆ. ಹೇಳಿ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ, ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ, ವೇಣುಗೋಪಾಲ ರುಕ್ಮಿಣೀ ಲೋಲ, ವೇಣುಗೋಪಾಲ ರುಕ್ಮಿಣೀ ಲೋಲ. ನಿನ್ನಿ ಪಾವನ ಪಾದಗಳ ಮಹಿಮೆಯ ಬಣ್ಣಿಸೆ ಮಾತುಗಳ, ಕಾಣಿನು ತಂದೆ ವಿಠಲ. ಓ ಪಾಂಡುರಂಗ ಪ್ರಭೋ ವಿಠಲ ಪ್ರಭೋ ವಿಠಲ,
ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಆಕಾಶ ಭೂಮಿಗಳ ಅಳೆದಂತ ಪಾದ, ಕಾಳಿಂಗನ ಶಿರದಿ ಕುಣಿದಾಡಿದ ಪಾದ. ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವೇ ತಂದ, ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವೇ ತಂದ. ರಂಗನ ಶ್ರೀಪಾದವನಂಬಿಹೆನಯ್ಯ, ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಒಲಿದಂತ ಕುಂದನ ಪಾದ. ಶ್ರೀದೇವಿ ಪೂಜಿಸಿದ ಶ್ರೀಹರಿಯ ಪಾದ, ಭಕ್ತರಿಗೆ ಒಲಿವಂತ ಮರ್ತೋಯ್ತು ಮೇಡಮ್. ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವೇ ತಂದ, ಕಾನನದಿ ಕಲ್ಲಾದ ಮುನಿಸತಿಗೆ ಜೀವವೇ ತಂದ. ರಂಗನ ಶ್ರೀಪಾದವನಂಬಿಹೆನಯ್ಯ, ಓ ಪಾಂಡುರಂಗ ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ, ಪ್ರಭೋ ವಿಠಲ. ಧನ್ಯವಾದಗಳು ಮೇಡಮ್ ಅವಕಾಶ ಕೊಟ್ಟದಕ್ಕೆ. ತುಂಬಾ ಚೆನ್ನಾಗಿ ಹಾಡಿದ್ರ. ಮಾತು ಬರ್ತಿದ್ದಿಲ್ಲ, ಒಂದು ಮಾತು ಹೇಳ್ತಿದ್ದಿಲ್ಲ. ಹಾಡು ಎಲ್ಲಿಟ್ಟಿದ್ರು ನೀವು ಇಷ್ಟು ದಿನ? ಇಲ್ಲ ಹಾಡು ತುಂಬಾ ಕಡಿಮೆ ಮೇಡಮ್, ಈಗ ಹೇಳ್ದೆ ಮರ್ತೋಗ್ಬಿಟ್ಟಿದೆ, ಇನ್ನು ಹೇಳ್ಬೇಕು. ಬರ್ಕೊಂಡು ಇಟ್ಕೊಂಡು ಹಾಡಿ ತುಂಬಾ ಚೆನ್ನಾಗಿತ್ತು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು. ಸುಜ್ಞಾನ ದೀಪದಲ್ಲಿ ಹಾಡಿದ್ದೇನೆ ಮೇಡಮ್, ಸುಜ್ಞಾನ ದೀಪದಲ್ಲಿ ಹಾಡಿದ್ದೇನೆ. ಇಲ್ಲಿ ನಮ್ ವೇದಿಕೆಗೆ ಬಂದ್ರೇನೋ ಅನ್ನಂಗಿತ್ತು. ತುಂಬಾ ಚೆನ್ನಾಗಿ ಹಾಡಿದ್ರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಹ್ಯಾಂಡ್ ಲೋ ಮಾಡ್ಕೊಂಡ್ಬಿಡಿ, ಹ್ಯಾಂಡ್ ರೈಸ್ ಮಾಡಿದವರು ಮತ್ತೆ ಯಾರಿದ್ದಾರೆ ಇವಾಗ? ಸರಿ, ನಾಗರತ್ನ ಮೇಡಮ್. ಅಮ್ಮ ಮಾತಾಡಿ ನಾಗರತ್ನ. ಅನ್ಮಿಟ್ ಮಾಡ್ಕೊ. ನಮಸ್ತೆ ಮೇಡಮ್, ಧನ್ಯವಾದ. ನಮಸ್ತೆ ಮೇಡಮ್. ನಮಸ್ತೆ ಹೇಳಿ. ನಾನು ಈ ದಿನ ಒಂದು ಸಿಂಪಲ್ ಒಂದು ಅದೇ ಹೇಳಿದ್ರು ಅಥವಾ ಒಂದು ಸಣ್ಣ ತುಣುಕು ಕಥೆಯನ್ನು ಹೇಳೋಣ ಅಂತ. ಹೇಳಿ ಟೈಮ್ ಇದೆಯಲ್ಲ ಮೇಡಮ್? ಹೇಳಿ ಹೇಳಿ ಹೇಳಿ. ನೀ ನಾಲ್ಕು ನಿಮಿಷ, 5 ನಿಮಿಷ ತಗೊಳ್ಳಿ, 5-6 ನಿಮಿಷ ತಗೊಳ್ಳಿ, ಹೇಳಿ. ನಾನು ಅಂದ್ರೆ ಏನು ಅಂತಂದ್ರೆ, ಒಬ್ಬ ಸಾಹುಕಾರ ಇರ್ತಾನೆ, ಮೇಡಮ್ ಹೇಳೋದು ಅದೇ ರೀತಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಷ್ಟೇನೆ. ಒಬ್ಬ ಸಾಹುಕಾರ ಇರ್ತಾನೆ, ಅವನಿಗೆ ಒಬ್ಬ ಮಗ ಇರ್ತಾನೆ. ಅವನು ತುಂಬಾ ಸಂಪಾದನೆ ಮಾಡ್ತಾನೆ. ಒಂದು ಫ್ಯಾಕ್ಟ್ರಿ, ಬಂಗ್ಲೆ, ಎಲ್ಲ ಕಾರು ಎಲ್ಲ ಇಟ್ಟಿರ್ತಾನೆ. ಕಾರು, ಬಂಗ್ಲೆ, ತುಂಬಾ ಫ್ಯಾಕ್ಟ್ರಿಗಳೆಲ್ಲ ಇಟ್ಕೊಂಡಿರ್ತಾನೆ. ಅವನಿಗೆ ವಯಸ್ಸಾಯ್ತಾ ಬರುತ್ತೆ. ವಯಸ್ಸಾದ್ಮೇಲೆ ಮಗನಿಗೆಲ್ಲಾನು ವಹಿಸ್ತಾನೆ. ಮಗನಿಗೆಲ್ಲ ವಹಿಸಿದ್ಮೇಲೆ ಮಗ ಎಲ್ಲ ನೋಡ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೂ ತಂದೆಗೆ ಅವನಷ್ಟಕ್ಕಷ್ಟೇ ಬೆಲೆ ಕೊಡೋದು, ಆ ತರ ಇರ್ತಾನೆ. ಅಷ್ಟರಲ್ಲಿ ಇನ್ನೇನು ಮಾಡಕ್ಕಾಗಲ್ಲ ಅಲ್ವಾ, ಮಗ ಇರೋನು ಒಬ್ನೇ, ಅವನನ್ನ ಎಲ್ಲಾನು ವರ್ಗಾಯಿಸ್ಬೇಕಲ್ಲ ಅಂತ ಅವನು ವಿಲ್ ಪತ್ರ ಬರ್ಸಕ್ಕೆ ಲಾಯರ್ ಕರ್ಸಿ ಎಲ್ಲ ಮಾಡಿ ವಿಲ್ ಬರ್ಸ್ಬಿಡ್ತಾನೆ. ವಿಲ್ ಬರ್ಸದ್ಮೇಲೆ ಕೊನೆಯಲ್ಲಿ ಇನ್ನೂ ಒಂದು ಪತ್ರ ಬರೆದು ಅವನ ಫ್ರೆಂಡ್ ಮಗನ ಕೈಲಿ ಕೊಟ್ಟಿರ್ತಾನೆ. ಅದನ್ನ ಆ ವಿಲ್ ಅಲ್ಲಿ ಏನ್ ಬರ್ದಿರ್ತಾನೆ, ಇವನ ಆಸ್ತಿ ಹಣ ಎಲ್ಲಾನು ಬರ್ದು, ಇಂಥ ಕಡೆ ಇಷ್ಟು ಫ್ಯಾಕ್ಟ್ರಿ ಇದೆ, ಇಂಥ ಕಡೆ ಇಷ್ಟು ಜಮೀನ್ ಇದೆ, ಇಂಥ ಕಡೆ ಇಷ್ಟು ನಂದು ತೋಟ ಬಂಗ್ಲೆ ಎಲ್ಲ ಇದೆ ಅಂತ ಎಲ್ಲಾನು ಬರ್ದು ಎಲ್ಲಾನು ಕೊಟ್ಟಿರ್ತಾನೆ. ಬೇಕಾದಷ್ಟು ಮಾಡಿರ್ತಾನೆ ಆಸ್ತಿನ. ಅದನ್ನೆಲ್ಲಾನು ಮಗನ ಕೈಲಿ ಕೊಟ್ಟಿರ್ತಾನೆ. ಅದ್ರ ಜೊತೆಗೆ ಇನ್ನೂ ಒಂದು ಪತ್ರ, ಸ್ವಂತ ತಾನು ಒಂದು ಪತ್ರ ಬರ್ದ್ಬಿಟ್ಟು ಅದನ್ನ ಅವನ ಗೆಳೆಯನ್ನ ಮಗನ ಕೈಲಿ ಕೊಟ್ಟಿರ್ತಾನೆ. ಈ ಒಂದ್ ದಿವಸ ಇವನಿಗೆ ಹಿಂಗೆ ಸಾವು ಬರುತ್ತೆ. ಬಂದಾಗ ಮಗ ಏನ್ ಮಾಡ್ತಾನೆ, ಎಲ್ಲಾರನ್ನು ಕರೆಸಿ ಎಲ್ಲ ಗ್ರ್ಯಾಂಡ್ ಆಗಿ, ನಮ್ಮಪ್ಪ ಇಷ್ಟೊಂದೆಲ್ಲ ಆಸ್ತಿ ಮಾಡೋನಲ್ವಾ, ಎಲ್ಲರಿಗೂ ಹೇಳ್ಬೇಕು, ಸಂಬಂಧಿಕರಿಗೆಲ್ಲ ಹೇಳ್ತಾನೆ, ಎಲ್ಲ ಮಾಡ್ತಾನೆ. ತುಂಬಾ ವಿಜೃಂಭಣೆಯಾಗಿ ಎಲ್ಲ ಸ್ಮಶಾನಕ್ಕೆ ತಗೊಂಡೋಗಕ್ಕೆಲ್ಲ ರೆಡಿ ಮಾಡಿ, ಮಗ ಎಲ್ಲ ರೆಡಿ ಮಾಡ್ತಾನೆ. ಪುರೋಹಿತರೆಲ್ಲ ಕರೆಸ್ತಾನೆ, ಎಲ್ಲ ಮಾಡ್ತಾನೆ. ಬಂಧು ಬಾಂಧವರಿಗೆಲ್ಲ ಹೇಳ್ತಾನೆ. ಅವ್ರೆಲ್ರೂ ಬಂದು ಎಲ್ಲ ರೆಡಿ ಮಾಡುವಷ್ಟರಲ್ಲಿ ಸುಮಾರು ಟೈಮ್ ಆಗತ್ತೆ. ಅದು ಸಾಮಾನ್ಯ 3 ಗಂಟೆ 4 ಗಂಟೆ ಮೇಲೆ ಮಾಡುವಂತ ಕಾರ್ಯಗಳಾಗಿರೋದ್ರಿಂದ ಮಾಡಿರ್ತಾರೆ. ಅಷ್ಟ್ರಲ್ಲಿ ಏನಾಗತ್ತೆ ಅಂತ ಅಂದ್ರೆ, ಒಬ್ಬ ಇವ್ನ ಎತ್ಕೊಂಡು ಹೋಗ್ಬೇಕು. ಆ ಟೈಮಲ್ಲಿ ಎಲ್ಲ ಆಯ್ತಲ್ವಾ, ಎಲ್ಲ ಚೆನ್ನಾಗ್ ಮಾಡಿದ್ಯಲ್ವಾ, ನಿಮ್ಮಪ್ಪ ಹೇಳ್ದಂಗೆ ಎಲ್ಲಾನು ಮಾಡ್ದ ಅಂತ ಎಲ್ಲ ಕೇಳ್ತಾರೆ. ಹೌದು, ನಾನು ಅವನ ಆಸೆ ಎಲ್ಲ ಈಡೇರಿಸಿದೀನಿ, ತುಂಬಾ ವಿಜೃಂಭಣೆಯಾಗಿ ಮಾಡಿದೀನಿ, ನಮ್ಮಪ್ಪ ನನಗೇನ್ ಕಡಿಮೆ ಮಾಡಿಲ್ಲ, ಅದರಿಂದ ನಾನು ಮಾಡಿದೀನಿ ಅಂತ ಎಲ್ರತ್ರ ಹೇಳ್ಕೊತಾ ಇರ್ತಾನೆ. ಅಷ್ಟರಲ್ಲಿ ಇವನು ಇನ್ನೇನ್ ಎತ್ಕೋಬೇಕು, ಏನಾನ ಎತ್ಕೊಂಡು ಹೋಗುವಷ್ಟರಲ್ಲಿ, ಅದೇ ಏನಂತಲೇ ಅಂತಾರ ಒಬ್ರು, ಅದೇ ಅದು ಆತ್ಮ ಇದು ಹೋದ್ಮೇಲೆ ಶವ ತಕೊಂಡ್ ಹೋಗ್ಬೇಕಾದ್ರೆ ಕೊನೆಲಿ ಒಬ್ಬ ಫ್ರೆಂಡ್ ಮಗ ಇರ್ತಾನಲ್ಲ,
ಆ ಮಗ ಬರ್ತಾನೆ ಓಡಿ ಓಡಿ ಓಡಿ. ಆವಾಗ ಏನಕ್ಕೆ ಇವ್ರು ಯಾರೋ ಓಡ್ ಬರ್ತಾವ್ರಲ್ಲ, ನಿಲ್ಸಿ 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 ಅಂತ ಬರ್ತಾನೆ. ಏನು ಅಂತ ಅಂದ್ರೆ ಅವನ ಕೈಲಿ ಒಂದು ಪತ್ರ ಬರೆದು ಕೊಟ್ಟಿರ್ತಾನೆ. ಅಪ್ಪ ಮಗನೇ, ನೀನ್ ನಾನು ಕೊಟ್ಟಿರೋ ಆಸ್ತಿಗೆ ನೀನು ಏನೆಲ್ಲ ಮಾಡಿದೀಯಾ ಅದೆಲ್ಲ ನನಗೆ ತೃಪ್ತಿ ಆಗುತ್ತೆ, ಮಾಡ್ತೀಯಾ, ಅದು ನನಗೆ ಗೊತ್ತು. ಆದ್ರೆ ನನ್ನ ಆಸೆ ಏನು ಅಂತಂದ್ರೆ, ನಂದು ಕೊನೆ ಆಸೆ ಇದೊಂದು, ನನ್ನ ಜೊತೆ ಒಂದು ಚಪ್ಲಿ ಇದೆ, ನನ್ಗೆ ತುಂಬಾ ಇಷ್ಟವಾಗಿರೋ ಚಪ್ಲಿ ಅಪ್ಪ, ಈ ಚಪ್ಲಿನ ನನ್ನ ಜೊತೆಲೇ ತಗೊಂಡೋಗ್ಬೇಕು ಅಂತ ಬರ್ದಿರ್ತಾನೆ ಆ ಪತ್ರದಲ್ಲಿ. ಆ ಪತ್ರನ ಹಿಡ್ಕೊಂಡು ಅವನ ಫ್ರೆಂಡ್ ಮಗ ಓಡ್ ಬರ್ತಾನೆ. ಬಂದಾಗ ಏನದು ಏನು ಅಂತ ಕೇಳಿದಾಗ ತೆಗೆದು ಎಲ್ರ ಮುಂದೆನೂ ಓದ್ತಾರೆ. ಓದಿದಾಗ ಏನನ್ಸುತ್ತೆ, ಇರೋರು ಯಾರು ಒಪ್ಪಲ್ಲ. ಅದಕ್ಕೆ ಎಲ್ಲ ಎತ್ಕೊಂಡು ಹೋಗ್ಬೇಕಲ್ವಾ, ಅದು ಎಲ್ಲ ನೀನು ಮಾಡಿದ್ದೆಲ್ಲ ಕರ್ತವ್ಯ ಸರಿ, ಈ ಚಪ್ಪಲಿ ಯಾರಪ್ಪ ಎತ್ಕೊಂಡು ಹೋಗ್ತಾರೆ ಅಂತ ಕೇಳ್ತಾನೆ. ನಮ್ಮ ಅಪ್ಪನ ಆಸೆ ಈಡೇರ್ಬೇಕಲ್ಲ, ಅದಕ್ಕೆ ನಾನು ಮಾಡ್ಲೇಬೇಕಂತ ಅವ್ನು ಆಟ ಮಾಡ್ತಾನೆ. ನಮ್ಮ ಅಪ್ಪನ ಆತ್ಮ ಅಲ್ಲಿ ಹೋಗಲ್ಲ, ಅದರಿಂದ ನಮ್ಮ ಅಪ್ಪನ ಆಸೆ ಈಡೇರಿಸ್ಲೇಬೇಕು, ಮಾಡ್ಲೇಬೇಕು ಅಂತ. ಆಗ ಜನ ಎಲ್ಲ ಸೇರ್ಕೊಂಡು ಚರ್ಚೆ ಮಾಡೋದಂತಾರೆ, ಇಲ್ಲಪ್ಪ ಇದನ್ನ ಯಾವುದೇ ಧರ್ಮದಲ್ಲಿ ಕೇಳಿದ್ರು ಇದನ್ನ ಯಾರು ಒಪ್ಪಲ್ಲ, ಆದ್ರಿಂದ ಇದನ್ನ ನಾವು ಬಿಟ್ಲೇಬೇಕಾಗತ್ತೆ. ನೀನ್ ಅನ್ಬಿಟ್ಲೆ ಇದನ್ನ ನಿಮ್ಮ ಅಪ್ಪನ ಆಸೆ ಈಡೇರ್ಸಕ್ಕಾಗಲ್ಲ ಅಂತ ನೀನು ಅನ್ಕೊಳ್ಳೇಬೇಕಾಗುತ್ತೆ, ಅದನ್ನ ನಿನ್ನ ಪ್ರಾಯಶ್ಚಿತ್ತ ನೀನೇನ್ ಮಾಡ್ಕೋಬೇಕಾಗತ್ತೆ ಅಂತ ಅಂದ್ಬಿಟ್ಟು ಶವನ ತಗೊಂಡೋಗಕ್ ರೆಡಿ ಆಗ್ತಾರೆ. ಆವಾಗ ಆ ಪತ್ರದಲ್ಲಿ ಏನ್ ಬರ್ದಿರ್ತಾನೆ ಅಂತ ಅಂದ್ರೆ, ನೀನ್ ಅಪ್ಪ ಮಗನೇ, ನೀನ್ ತುಂಬಾ ಚೆನ್ನಾಗಿರು, ನನ್ ಚೆನ್ನಾಗ್ ಮಾಡ್ತೀಯಾ, ನನ್ನ ಕರ್ತವ್ಯ ಎಲ್ಲ ಮಾಡ್ತೀಯ, ಆದ್ರೂ ನೀನು ಯಾರನ್ನೂ ನೋಯಿಸಿ ಸಂಪಾದನೆ ಮಾಡಿ ದುಡ್ಡನ್ನ ಎಲ್ರೂ ಮೆಚ್ಚೋ ತರ ನೀನ್ ಏನ್ ಮಾಡಿದ್ರು ಕೊನೆಗೆ ಏನೂ ಎತ್ಕೊಂಡು ಹೋಗಕ್ಕಾಗಲ್ಲ. ನಾನು ಇಷ್ಟೆಲ್ಲ ಒಳ್ಳೆ ಧರ್ಮದ ಆಜ್ಞೆ ಮಾಡಿದ್ನೋ ಏನೋ ಗೊತ್ತಿಲ್ಲ, ಎಲ್ಲಾನು ನಿನಗೊಬ್ಬನ ವಯಸ್ಸು ಹೋಗ್ತಾ ಇದ್ದೀನಿ, ಕೊನೆಗೆ ನನ್ ಚಪ್ಪಲಿ ಕೂಡ ನನ್ನ ಜೊತೆಲಿ ತಗೊಂಡೋಗಕ್ ನನಗೆ ಯೋಗ್ಯತೆ ಇಲ್ಲ. ಆದ್ರಿಂದ ಒಬ್ಬ ಮನುಷ್ಯ ನಾವೇನೇ ಸಂಪಾದನೆ ಮಾಡಿದ್ರು ನಮ್ ಕಾಲ್ಗೆ ಹಾಕೊಳ್ಳೋಂತ ಒಂದ್ ಜೊತೆ ಚಪ್ಪಲಿ ಕೂಡ ನಮ್ ಜೊತೆ ಬರೋದಿಕ್ಕೆ, ನಮ್ ಜೊತೆ ತಗೊಂಡೋಗಷ್ಟು ಒಂದು ಶಕ್ತಿ ನಮ್ಗೆ ಇರಲ್ಲ, ಅದಕ್ಕೆ ಯಾರು ಒಪ್ಪಲ್ಲ. ಆದ್ರಿಂದ ನಾವೇನೇ ಮಾಡಿದ್ರು 4 ಜನಕ್ಕೆ ಒಳ್ಳೇದಾಗಿ ಮಾಡು, ಅದು ಮಾತ್ರ ನಮ್ ಜೊತೆಲಿ ಬರುತ್ತೆ. ಒಳ್ಳೆಯವನು ಇಷ್ಟೆಲ್ಲ ಚೆನ್ನಾಗ್ ಮಾಡ್ದಂತ ಎಲ್ಲರೂ ನಿನ್ನ ಹೊಗಳ್ತಾ ಇದಾರೆ, ಎಲ್ಲ ಮಾಡ್ತಾ ಇದಾರೆ, ಅದನ್ ಜೊತೆ ಚಪ್ಪಲಿಯನ್ನ ತಕೊಂಡು ಹೋಗಕ್ಕೆ ಯಾಕೆ ಅವ್ರು ಒಪ್ಲಿಲ್ಲ, ಅದನ್ನ ಅರ್ಥ ಮಾಡ್ಕೊ. ನೀನು ಯಾರನ್ನೂ ನೋಯಿಸಿ ದುಡ್ಡು ಸಂಪಾದನೆ ಮಾಡ್ಬೇಡ, ಏನೇ ಸಂಪಾದನೆ ಮಾಡಿದ್ರು ಒಬ್ಬರನ್ನ ಹೊಟ್ಟೆ ಉರ್ಸಿ ಕದ್ದು ಸಂಪಾದನೆ ಮಾಡಿ ಅವ್ರನ್ನ ಬೈದು ಆಡು ಅಂದಿ, ಯಾರೇ ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ, ನಾವು ಮೋಸದಿಂದ ಸಂಪಾದನೆ ಮಾಡಿದ್ರು, ಒಳ್ಳೆತನದಿಂದ ಸಂಪಾದನೆ ಮಾಡಿದ್ರು, ಏನೇ ಮಾಡಿದ್ರು ಅದನ್ನ ನಾವು ಇಲ್ಲಿ ಬಿಟ್ಟೇ ಹೋಗ್ಬೇಕು. ಆದ್ರಿಂದ ನಮ್ದೊಂದ್ ಜೊತೆ ಚಪ್ಪಲಿ ತಗೊಂಡು ಹೋಗಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಅಂದಾಗ ನೀನು ಅದನ್ನ ಹಚ್ಕೊಂಡ್ ಬಾಳ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳ್ಬಿಟ್ಟು ಕೊನೆಗೆ ಅವನು ಒಂದು ಬರ್ದಿರ್ತಾನಲ್ಲ ಆ ಚೀಟಿನಲ್ಲಿ, ಬರ್ದಿದ್ನ ಚೀಟಿನ ಈಸ್ಕೊಂಡು ಆ ಫ್ರೆಂಡ್ ಮಗನ ಕೆಲ ಅಂತಾನೆ, ನಮ್ಮ ಅಪ್ಪ ನನಗೆ ಆಸ್ತಿ ಪತ್ರ ಎಲ್ಲ ಕೊಟ್ರು, ಈ ಪತ್ರ ನನಗೆ ಕೊಡ್ಲೇ ಇಲ್ವಲ್ಲ ಅಂತ. ನೀನ್ ಈ ಪತ್ರ ಆವಾಗ್ಲೇ ಕೊಟ್ಬಿಟ್ಟಿದ್ರೆ ಇಷ್ಟನ್ನು ಮಾಡ್ತಿರ್ಲಿಲ್ಲ ನೀನು, ಅದಕ್ಕೆ ಅವರು ನನ್ನ ಕೈಲಿ ಕೊಟ್ಟು ಹೋಗಿದ್ರು ಅಂತ ಹೇಳ್ತಾನೆ. ಮೇಡಮ್ ಇದ್ರದ್ದು ಸ್ವಲ್ಪ ಅರ್ಥ ಆಯ್ತಾ? ನಾನು 1-2 ಪದ ಮಧ್ಯೆ ಬಿಟ್ಟು ಹೇಳಿದೀನಿ ಅನ್ಸುತ್ತೆ, ಅರ್ಥ ಆಗಿರುತ್ತೆ ಅನ್ಕೋತೀನಿ. ಅಂದ್ರೆ ಕೇಳಿಸ್ತಾ ಇದೀವಿ ಮೇಡಮ್? ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಅಂದ್ರೆ ಏನ್ ಅರ್ಥ ಅಂದ್ರೆ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಕೊನೆಗೆ ನಾವೇನು ತಗೊಂಡ್ ಹೋಗಕ್ಕಾಗಲ್ಲ. ದಾನ ಧರ್ಮ ಒಂದು ಪ್ರೀತಿ ವಿಶ್ವಾಸ ನಾವ್ ಯಾರಿಗಾರು ಕೊಟ್ಟಿರ್ತೀವಲ್ಲ, ಅದು ಅಂದ್ರೆ ಯಾರನ್ನಾರು ಹೊಟ್ಟೆ ಉರಿಸದೆ ಸಂಪಾದನೆ ಮಾಡಿರ್ತೀವಲ್ಲ ಅದಷ್ಟು ಮಾತ್ರ ತಗೊಂಡ್ ಹೋಗಿರೋದು. ಅದಕ್ಕೋಸ್ಕರ ನೀನ್ ಅದೇ ತೀರ ಬಾಳು, ನೀವ್ ಅದೇ ತರ ಅಂತ ಅಂದ್ಬಿಟ್ಟು ಜೊತೆಗೆ ಒಂದು ಹಾಡು ಇದೆ ಮೇಡಮ್, ಅದ್ರ ಜೊತೆಲಿ ಹೇಳ್ತೀನಿ. ಚಿರಂಜೀವಿಯಾಗಿರಲೋ ಚಿನ್ನ ನೀನು, ಚಿರಂಜೀವಿಯಾಗಿರಲೋ ಚಿನ್ನ ನೀನು, ಹರಿದಾಸದಾಸರ ಪಾದದುಳಾಗಿ, ಹರಿದಾಸದಾಸರ ಪಾದದುಳಾಗಿ, ಚಿರಂಜೀವಿಯಾಗಿರಲೋ ಚಿನ್ನ ನೀನು. ಜರಿಯಬೇಡ ಹರಿಯ ಮರೆಯಬೇಡ, ಜರಿಯಬೇಡ ಹರಿಯ ಮರೆಯಬೇಡ, ತಿರಿಯಬೇಡ ಕಳ್ಳರ ಮನೆಗೆ ಹೋಗಿ, ತಿರಿಯಬೇಡ ಕಳ್ಳರ ಮನೆಗೆ ಹೋಗಿ, ಒರಿಯಬೇಡ ಅನ್ಯರಿಗೆ ರಹಸ್ಯ ತತ್ವಗಳನ್ನು, ಒರಿಯಬೇಡ ಅನ್ಯರಿಗೆ ರಹಸ್ಯ ತತ್ವಗಳನ್ನು, ಬೆರೆಯಬೇಡ ಪರರ ಸತಿಯ ಸ್ವಪ್ನದೊಳು, ಬೆರೆಯಬೇಡ ಪರರ ಸತಿಯ ಸ್ವಪ್ನದೊಳು, ಚಿರಂಜೀವಿಯಾಗಿರಲೋ ಚಿನ್ನ ನೀನು. ಸಾಲ ಮಾಡಲಿ ಬೇಡ, ಸಾಲವೆಂದೆನ ಬೇಡ, ಸಾಲ ಮಾಡಲಿ ಬೇಡ, ಸಾಲವೆಂದೆನ ಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ, ನಾಳೆಗೆ ಹೇಗೆಂಬ ಚಿಂತೆ ಬೇಡ, ಕೂಳ ಜನರೊಡನೆ
ಮಿತೃತ್ವವೇ ಬೇಡ ಕುಲ ಜನರೊಡನೆ, ಮಿತೃತ್ವವೇ ಬೇಡ ಬಾಳುವರ ಸಂಘದಲ್ಲಿ, ಬಾಳಲೋ ಚಿರಂಜೀವಿಯಾಗಿರಲೋ ಚಿನ್ನ ನೀನು, ಚಿರಂಜೀವಿಯಾಗಿರಲೋ ಚಿನ್ನ ನೀನು. ಲೋಕವಾರ್ತೆಯ ನಿನ್ನ ಕಿವಿಗೆ ಕೇಳಿಸಬೇಡ, ಲೋಕವಾರ್ತೆಯ ನಿನ್ನ ಕಿವಿಗೆ ಕೇಳಿಸಬೇಡ, ಶ್ರೀಕಾಂತ ವಾರ್ತೆಯ ಕೇಳದಿರಬೇಡ, ಶ್ರೀಕಾಂತನ ವಾರ್ತೆ ದಿನ ಕೇಳದಿರಬೇಡ. ಪಾಕವನು ಮಾಡಿ ಏಕಾಂಗಿಯಾಗುಣಬೇಡ, ಪಾಕವನು ಮಾಡಿ ಬಗೆ ಬಗೆ ಪಾಕವನು ಮಾಡಿ ಏಕಾಂಗಿಯಾಗುಣಬೇಡ, ಚಿರಂಜೀವಿಯಾಗಿರಲು ಚಿನ್ನ ನೀನು. ಹರಿದಾಸರ ದಾಸರ ಪಾದಧೂಳಾಗಿ ಚಿರಂಜೀವಿಯಾಗಿರಲು ಚಿನ್ನ ನೀನು. ಹರೇ ಶ್ರೀನಿವಾಸ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು. ಕಥೆನೂ ಕೂಡ ತುಂಬಾ ಅರ್ಥಗರ್ಭಿತ ಆಗಿತ್ತು, ಹಾಡು ಚೆನ್ನಾಗಿತ್ತು. ಇದಕ್ಕೊಂದು ಉದಾಹರಣೆ ಏನ್ ಹೇಳ್ಬೇಕಂದ್ರೆ, ಅಲೆಕ್ಸಾಂಡರ್ ಕೂಡ ಎಲ್ಲಾ ದೇಶವನ್ನು ಗೆಲ್ಕೊತಾ ದಂಡೆತ್ತಿ ಎಲ್ಲಾ ಕಡೆ ಬಂದು ಕಡೆಗೆ ಇಂಡಿಯಾಕ ಒಂದು ಅನಾಪೆಲಿಸ್ ಅನ್ನುವಂತ ಒಂದು ಸೊಳ್ಳೆ ಅವನಿಗೆ ಕಚ್ಚಿ ಮಲೇರಿಯಾ ಬಂದು ಅವನಿಗೆ ಯಾವುದೇ ಡಾಕ್ಟರ್ಲಿಂದ ಟ್ರೀಟ್ಮೆಂಟ್ ಸಿಗದೆ ಅವನು ಇನ್ನೇನು ದೇಹ ತ್ಯಾಗ ಮಾಡ್ತಾನ ಅನ್ನುವಂತ ಟೈಮ್ದೊಳಗೆ ಎಲ್ಲರನ್ನ ರಾಜರನ್ನ ಪ್ರಜೆಗಳನ್ನ ಕರೆದು ಏನ್ ಹೇಳ್ತಾನ, ನನ್ನಿಂದ ಯಾರನ್ನೂ ಉಳ್ಸಕ್ ಆಗಿಲ್ಲ ನನ್ನ ಜೀವನನ, ನಾನು ಏನು ತಗೊಂಡ್ ಹೋಗುದಲ್ಲ ಅನ್ನೋ ಸತ್ಯ ಕೂಡ ಅವನಿಗೆ ಗೊತ್ತಾಗ್ತದ. ಅವಾಗ ಏನ್ ಹೇಳ್ತಾನ, ನನ್ನ ಶವನ್ನ 4 ಮಂದಿ ಡಾಕ್ಟರೇ ಹೊರಬೇಕು, ಆಮೇಲೆ ಶವ ಪೆಟ್ಟಿಗೆಯಿಂದ 2 ಕೈ ಹೊರಗಿರ್ಬೇಕು, ಅಂದ್ರ ಮುತ್ತು ರತ್ನ ನಾನೇನ್ ಗಳಿಸಿನಲ್ಲ ಅದನ್ನೆಲ್ಲ ನಾನು ಹಿಂದೆ ಚೆಲ್ಬೇಕು. ಅಂದ್ರ ಏನ್ ಇದ್ರ ಅರ್ಥ ಅಂತಂದ್ರ, ಬರುವಾಗ ಹಾಗೆ ಬಂದೀವಿ, ಹೋಗೋನ್ ಹಂಗೆ ಹೋಗ್ತೀವಿ, ನಾವ್ ಏನು ಒಯ್ಯೋದಿಲ್ಲ, ಏನು ತಂದೂನು ಇಲ್ಲ, ಏನು ಒಯ್ಯೋದಿಲ್ಲ, ಮಧ್ಯದಲ್ಲಿ ಏನು ನಾವು ಸುಖ ಪಡ್ತೀವಿ, ಏನು ಯಾರಿಗೆ ನೋವು ಕೊಳ್ಳಾರ್ದ ಜೀವಿಸ್ತೀವಿ, ಅದು ಮುಖ್ಯ ಆಗ್ತದ ಇಲ್ಲಿ ಅಂತೇಳಿ ಅಲೆಕ್ಸಾಂಡರ್ ಕೂಡ ಕತೆ ತುಂಬಾ ಚೆನ್ನಾಗಿದೆ. ಒಂದು ಅವನು ಸಮಾಜಕ್ಕೊಂದು ಇದನ್ನೇ ಕೊಟ್ಟು ಹೋಗ್ತಾನ. ಒಂದು ಸಣ್ಣದೊಂದು ಸೊಳ್ಳೆ ಅನಾಪೆಲಿಸ್ ಅನ್ನೋ ಒಂದು ಇಂಡಿಯಾದ ಸೊಳ್ಳೆ ಕಚ್ಚಿ ಅವನಿಗೆ ಮಲೇರಿಯಾ ಬಂದು ಆ ಮಲೇರಿಯಾನ್ನ ಗುಣಪಡಿಸಕ್ ಆಗ್ಲಾರ್ದೆ ಅವ ತೀರ್ಕೊಂಡದ್ದು ಅಲೆಕ್ಸಾಂಡರ್, ದೊಡ್ಡ ರಾಜ. ಅದು ಕೂಡ ಅವ ಅದಕ್ಕೆ ಎಷ್ಟೇ ಗಳಿಸಿದ್ರು ಕೂಡ ಏನು ಒಯ್ದಲು ಅಂತ ಅವನು ಶವ ಸಂಸ್ಕಾರ ಮಾಡಾಗ 2 ಕೈ ಹೊರಗೆ ಹಾಕಿದ್ರಂತ, ಪೆಟ್ಟಿಗೆ ಹೊರಗ. ಅದು ಚೆನ್ನಾಗಿ ಓದಿದ್ದೆ ನಾನುವೆ. ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ಏನಪ್ಪ ಅಂದ್ರೆ ಇದ್ರಲ್ಲೆಲ್ಲ ಒಂದೊಂದು ಮೆಸೇಜ್, ಯಾಕೆ ಅಂತಂದ್ರೆ ಏನ್ ಹಣೆ ಆಸ್ತಿ ಎಲ್ಲ ಮಾಡಿದ್ರು ಜೊತೆಗೆ ಈ ತರ ಒಂದೊಂದು ಮೆಸೇಜ್ನು ಮಕ್ಕಳುಗಳಿಗೆ ಮಧ್ಯೆ ಹೇಳ್ತಾ ಇದ್ದೆ. ಅದು ಒಂದ್ ಸ್ವಲ್ಪ ಕೇಳುದಿಲ್ಲ. ನಮ್ ಕೇಳಿ ಏನಾದ್ರು ಉಸಿರಾಡ್ತದ ಮೇಡಮ್, ಅದು ನಮ್ ಕೇಳಿ ಏನಾದ್ರು ನಾಡಿ ಬಿಡ್ತದ, ನಮ್ ಕೇಳಿ ಮುಡಿತದ, ನಮ್ ಕೇಳಿ ಹೊಟ್ಟೆ ಆಗ್ತದ, ಮೋಷನ್ ಒಂದಾಕು ನಾವ್ ತಡೆ ಹಿಡಿದ್ರು ಹಿಡಿತದ. ಅದು ನಮ್ ಶರೀರ ತನ್ನ ಕಾರ್ಯ ತಾನು ಮಾಡ್ತದ, ನಮ್ ಶರೀರ ನಮ್ ಮಾತು ಕೇಳಲ್ಲ. ಅದನ್ನ ನಾವು ಪಳಗಿಸಿ ಧ್ಯಾನ ಅನ್ನುವಂತ ಒಂದು ಸಾಧನೆ ಒಳಗ ಸಾಧಿಸಿದಾಗ ಮಾತ್ರ ನಮ್ದು ಏನಾದ್ರು ಶರೀರ ನಮ್ ಮಾತು ಕೇಳ್ತದ, ಹೊರತು ಬಿಡದೆ ನಮ್ ಮಾತು ನಮ್ ಶರೀರ ಕೇಳುದಿಲ್ಲ. ಅದು ದಿನನಿತ್ಯ ತನ್ನ ಕಾರ್ಯನೇ ತಾ ಮಾಡ್ತದ ಹೊರತು ನೀ ಹೇಳು ಬಿಡು, ಆ ಸಂದರ್ಭಕ್ಕೋಸ್ಕರ ಬರ್ಲೇಬೇಕು, ನಾ ತಡೆ ಹಿಡ್ತೀನಿ ನೋಡೋಣ, ನಾನು ಒಂದಕ್ಕೆ ಹೋಗುದಿಲ್ಲ ಸಂಡಾಸ್ ಹೋಗುದಿಲ್ಲ ಅಂದ್ರೆ ನೋಡಿ ನಿಂದಿರ್ತದ. ಅದ್ರ ತನ್ನ ಕಾರ್ಯ ತಾ ಮಾಡೇ ಮಾಡ್ತದ. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು. ಅನುರಾಧ ಮೇಡಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಧನ್ಯವಾದ. ಇಲ್ಲ ಅಲ್ಲ. ವೇದಾವತಿ ಮೇಡಮ್ ಮುಂದೆ ಇದೆ. ವೇದಾವತಿ ಅಮ್ಮ ಯಾಕಮ್ಮ ಹ್ಯಾಂಡ್ ರೈಸ್ ಇದೆ ಅಮ್ಮ ನಿಮ್ದು? ಅಮ್ಮ ಯಾಕೆ ಇದು ಇದೆ? ನಾನೊಂದು ಸಣ್ಣದೊಂದು ಸಂದೇಶ. ಇವತ್ ಸಂಜೆ 7 ರಿಂದ 8 ಗಂಟೆ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಒಂದು ಮುಖ್ಯವಾದ ಮಾಹಿತಿ ಸಿಗುತ್ತೆ. ಅಂದ್ರೆ ಡಾಕ್ಟರ್ ನಂದಾ ಆನೆಗುಂದಿ ಅವರು ಈ ಸೆಷನ್ ನಲ್ಲಿ ಮೆದುಳಿನ ಸ್ಮರಣೆ ಬಲಪಡಿಸಲು, ಮನಸ್ಸಿನ ಸ್ಪಷ್ಟತೆ ಹೆಚ್ಚಿಸಲು ಮತ್ತು ಮೆದುಳಿನ ನೈಸರ್ಗಿಕ ಸಾಮರ್ಥ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುವ ಶಕ್ತಿಯುತ ವಿಧಾನಗಳನ್ನು ಹೇಳ್ತಾರೆ. ಅಂದ್ರೆ ಪ್ರಿಕಾಷನ್ ತಗೊಳ್ಳೋದು ಅಂತ. ಅದನ್ನ ಈ ಸಂದೇಶನ ಇರಿ ಹೇಳ್ತೀನಿ, ಮಿಟ್ ಮಾಡ್ಕೊಳ್ಳಿ.
ಈ ಸಂದೇಶ ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಇದರಿಂದ ಹೆಚ್ಚು ಜನರು ಕಲಿಯಬಹುದು ಮತ್ತು ಪ್ರಯೋಜನ ಪಡೆಯಬಹುದು. ಮಾನಸಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಬೆಂಬಲಿಸಲು ಒಟ್ಟಿಗೆ ಸೇರಿ ಕಲಿಯೋಣ, ಬೆಳೆಯೋಣ. ಧನ್ಯವಾದಗಳು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರ ಮಾಹಿತಿ, ಉಪಯುಕ್ತ ಮಾಹಿತಿ. ಸಾಯಂಕಾಲ ಇದು ವೀಕ್ಲಿ ಒನ್ಸ್ ಮಾತ್ರನೇ ಇಂಗ್ಲಿಷ್ ಕ್ಲಾಸು, ಶನಿವಾರ ಮಾತ್ರ. ಹೇಳಿ ಮೇಡಮ್. ಅದೇ ಇದು ವಾರಕ್ಕೆ ಒಂದೇ ದಿನ, ಶನಿವಾರ ಮಾತ್ರನೇ. ಹಾಗಾಗಿ ಎಲ್ಲ ದಯವಿಟ್ಟು ಸೇರ್ಕೊಳ್ಳಿ, ಜ್ಞಾನ ಪಡ್ಕೊಳ್ಳಿ. ಥ್ಯಾಂಕ್ ಯು. ಮಾತಾಡಿ ಅಮ್ಮ. ಸದಾಕಾಲ ಅಂತಿದೆ ನೋಡಿ, ಯಾರು ಅವ್ರು? ಸದಾಕಾಲ ಅನ್ಮಿಟ್ ಆಗಿದೆ, ಮಾತಾಡಿ. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಆಡಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಹೊಸ ಹೊಸ ಭಾವನೆ, ಹೊಸ ಹೊಸ ಕಲ್ಪನೆ, ಹೊಸ ಬಯಕೆಯ ಕಾಡುತ್ತಿದೆ. ಆಹಾ ಏನೋ ಹೊಸ ಆಸೆ, ಆಹಾ ಏನೋ ಹೊಸ ಭಾಷೆ, ಬಯಕೆಯೂ ಕಾಡುತ್ತಿದೆ. ಕಣ್ಣು ಕಣ್ಣು ಕಲಿತಾಗ ಮನವು ಉಯ್ಯಾಲೆ ಆಡಿದೆ ತೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ತನು ಹೂವಾಗಿದೆ, ಮನ ಎಲ್ಲಾಗಿದೆ, ಈತಕ್ಕೆ ಈ ನೋವು, ಇನ್ನು ತಾಳೆ ಇಂತ ನೋವು, ಇನ್ನು ಬಾಳೆ ಇಲ್ಲಿ ನಾನು. ಕಣ್ಣು ಕಣ್ಣು ಕಲೆತಾಗ ಮನವು ಉಯ್ಯಾಲೆ ಆಡಿದೆ ಕೂಗಿ, ಹೃದಯ ಬಿಡಲಾರೆ ಎಂದಿದೆ ಕೂಗಿ. ಥ್ಯಾಂಕ್ ಯು. ಸನ್ನೇಗೌಡ್ರು ಮತ್ತ ಗೌಡ್ಸ್ಯಾನಿ ತುಂಬಾ ಇತ್ತು, ಚೆನ್ನಾಗಿತ್ತು ಕಾಂಬಿನೇಷನ್. ಗೌಡ್ರು ಗೌಡ್ಸ್ಯಾನ್ ಕೂಡ ಬಂದಿದ್ರು ವೇದಿಕೆಗೆ. ಇದೊಂದು ಹೊಸ ಪ್ರಯತ್ನ ಮಾಡಿದೀವಿ ಮೇಡಮ್ ಇವತ್ತು. ಒಂದ್ ಗೌಡ್ಸ್ಯಾನಿ ಮಕ್ಕ ತೋರಿಸಿದ್ರು ಚೆನ್ನಾಗಿರ್ತಿತ್ತು. ಇಲ್ರಿ, ಅವ್ರ ಮನ್ಯಾಗಿಲ್ಲ. ತುಂಬಾ ಚೆನ್ನಾಗಿತ್ತು ಸರ್, ಮಾತಾಡ್ರಿ. ಎಸ್ ಮಾಸ್ಟರ್ಸ್, ಎಲ್ಲರೂ ಕೂಡ ಪ್ರತಿದಿನ ಪ್ರತಿ ಶನಿವಾರ ಇದು ಒಂದು ಒಳ್ಳೆ ಅವಕಾಶ. ದಯವಿಟ್ಟು ಎಲ್ಲರೂ ಕೂಡ ನೀವೇನು ಬಾಲ್ಯದಲ್ಲಿ ಆಡಿರ್ತಕ್ಕಂಥ ಆಟಗಳಿರ್ಬೋದು, ಹಾಡಿದಂತ ಹಾಡುಗಳಿರ್ಬೋದು, ಕೇಳಿದಂತ ನಾಟಕಗಳು, ಕಥೆಗಳಿರ್ಬೋದು, ಅವನ್ನ ಮತ್ತೆ ಪುನರ್ ನೆನ್ಪು ಮಾಡ್ಕೊಳ್ರಿ. ಒಂದು ಬುಕ್ ತಗೊಂಡ್ ಬರೀರಿ, ಅವ್ನು ಎಷ್ಟು ಸಾಧ್ಯನೋ ಅಷ್ಟು ಬರೀರಿ. ಅದನ್ನ ನೀವು ನಿಮ್ಮದೇ ಆದಂತ ಧ್ವನಿಯಲ್ಲಿ ಹಾಡ್ಲಿಕ್ಕೆ, ಅಭಿನಯಿಸ್ಲಿಕ್ಕೆ ಪ್ರಯತ್ನ ಪಡಿ. ಅದನ್ನ ಮಾಡೋದ್ರಿಂದ ನಿಮ್ಮಲ್ಲೂ ಕೂಡ ಹೊಸ ಕಲೆ, ಉತ್ಸಾಹ ಏನಿದೆ ಅನ್ನೋದು ಚಿಗುರುತ್ತೆ. ಹೇಳ್ತಾರೆ ಹಳೆ ಹೊಸ ಚಿಗುರು ಅಂತ ಹೇಳ್ತಾರಲ್ಲ, ಹಂಗೆ ಹಳೆ ಬೀರಿನ ಮೇಲೆ, ಹಳೆ ಬಡ್ಡಿ ಮೇಲೆ ಹೊಸ ಚಿಗುರು ಬಂದ್ರೆ ಎಷ್ಟು ಇಂಪಾಗಿರುತ್ತೆ ನೋಡಿ. ವಸಂತ ಕಾಲ ಬಂತು, ಈಗ ಕೋಗಿಲೆ ಇಲ್ಲಿ ಕೂಗ್ತಾ ಇದೆ, ಬಹುಶಃ ಕೇಳ್ತಿರ್ಬೋದು ನಿಮಗೆ. ಹಾಗೆ ಎಲ್ಲರಲ್ಲೂ ಕೂಡ ಒಂಥರ ಒಂದು ಅಭಿಲಾಷೆ ಇದ್ದೇ ಇರುತ್ತೆ. ಅದನ್ನ ಹೊರ ಹಾಕ್ಲಿಕ್ಕೆ ಇದು ಒಂದು ಬೆಸ್ಟ್ ವೇದಿಕೆ. ಆದ್ರಿಂದ ಯಾರು ಇಲ್ಲಿ ಮೌನವನ್ನು ವಹಿಸ್ಬಾಡ್ರಿ, ಬಾಯ್ ಬಿಡ್ರಿ, ಮಾತಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ನಿಮಗೆ ಚೆನ್ನಾಗ್ ಆಗ್ಬೇಕಂತಂದ್ರೆ ಪ್ರತಿದಿನ ಧ್ಯಾನ ಮಾಡ್ತಕ್ಕಂಥ ಸಮಯದೊಳಗೆ ನಿಮ್ಮ ವಿಶುದ್ಧಿ ಚಕ್ರವನ್ನ ಆಕ್ಟಿವ್ ಮಾಡ್ಕೊಳ್ರಿ, ಅಲ್ಲಿ ಫೋಕಸ್ ಕೊಡ್ರಿ. ಸುಂದರವಾಗಿದೆ ನನ್ನ ಧ್ವನಿ, ಇಂಪಾದ ಸ್ವರ ಬರ್ತಾ ಇದೆ, ನಾ ಎಲ್ಲರಿಗಂತೂ ಮೀರಿ ಹಾಡ್ತಾ ಇದ್ದೀನಿ ಅಂತಕ್ಕಂಥ ಫೀಲ್ ಮಾಡ್ಕೊಳ್ಳಿ. ಅವಾಗ ಮಾತಾಡ್ಲಿಕ್ಕಾಗತ್ತೆ, ಹೇಳಲಿಕ್ಕೂ ಆಗುತ್ತೆ. ಮುಂದಿನ ದಿನಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರವನ್ನ, 1.5 to 2 ನಿಮಿಷದ ಪಾತ್ರವನ್ನ ಮಾಡಿಸ್ಬೇಕು ಅಂತ ನನ್ನ ಆಶೆ ಇದೆ. ನಿಮ್ಮ ಊರಿಗೆ ಬಂದು ನಿಮ್ಮ ಆಕಾರ ಅದರ್ಗಳನ್ನ ಧರಿಸಿ, ಅದರಿಂದ ಒಂದು ಕೊಟ್ಟು ಅದನ್ನ ನಿಮ್ ಕಡೆಯಿಂದ ಅಭಿನಯ ಮಾಡಿಸಿ, ಅದನ್ನ ರೆಕಾರ್ಡ್ 1 to 2 ನಿಮಿಷದ್ದು ಪ್ರತಿಯೊಬ್ಬರ ಕಡೆಯಿಂದ ಮಾಡಿಸಿ, ಅದು ನಮ್ಮ ಮಹಾವತಾರ ಫೌಂಡೇಶನ್ ಜನರಿಗೆ, ಹೊಸಬರಿಗೆ ಇನ್ಸ್ಪೈರ್ ಆಗಿರ್ಬೇಕು. ನೋಡಿದ್ರೆ ವಾವ್, ಏನೆಲ್ಲ ಇಂತಿಂತ ಕಾಲ ಒಂದರ ನೋಡ್ಲಿ ಬುದ್ಧಿ. ಈ ಮಹತ್ತರವಾಗಿರ್ತಕ್ಕಂಥ ಜ್ಞಾನ ಐತಲ್ಲ, ಈ ಜ್ಞಾನ ಎಲ್ಲರಿಗೂ ಹಂಗೆ ಉಣಬರಿ ಅಂದ್ರೆ ಯಾರು ಬರಲ್ಲ. ಏನಾರ ಸ್ಪೆಷಲ್ ಮಾಡೇವಿ ಅಂದ್ರೆ ಎಲ್ಲರೂ ಊಟಕ್ಕೆ ಓಡ್ ಬರ್ತಾರಲ್ಲ, ಹಂಗೆ ನಿಮ್ಮೆಲ್ಲರ ಆ ಅಭಿನಯ, ಹಾಡು ಹೇಳೋದನ್ನು ಇದನ್ನ ನೀವೆಲ್ಲವನ್ನು ಮಾಡಿಸಿ ಅದನ್ನ ಕಲ್ಕು
ಅಂದ್ರೆ ಅವ್ರು ಬರ್ಲಿಕ್ಕೂ ಒಂದು ವ್ಯವಸ್ಥೆ ಮಾಡ್ಬೇಕು ಅನ್ನೋ ನನ್ನ ಆಶೆ ಇದೆ. ತಾವೆಲ್ಲರೂ ಯಾವ ತರ ಸಹಕಾರ ಕೊಡ್ತೀವಿ ಬಿಡಲ್ಲ, ಅದಕ್ಕೆ ಇದೆ. ಯೂನಿವರ್ಸ್ ಕೂಡ ಎಲ್ಲಿ ಗೌಡ್ರೆ? ಎಲ್ಲಿ ಮಾಯ ಆಗ್ಬಿಟ್ರು ಗೌಡ್ರು? ಲೆಫ್ಟ್ ಆಗ್ಬಿಟ್ರ ಹೆಂಗೆ? ಎಸ್, ಬಹುಶಃ ಮಾತಾಡೋದು ಕೇಳ್ತಾ ಮೇಡಮ್, ಏನೋ ಕಟ್ ಆಯ್ತು, ಯಾವ್ದೋ ಕಾಲ್ ಬಂತು ನನಗ. ಅದೇ ಇವಾಗ ಕೇಳಿಸ್ತಿದೆ ಮಾತಾಡಿ. ಎಸ್, ಅಷ್ಟೊತ್ತನ ಮಾತಾಡಿದ್ ಕೇಳ್ತಿರೋದು ಆವಾಗ್ಲೇ? ಅವಾಗ ಕೇಳಿಸಿದೆ. ಲಾಸ್ಟ್ ಎಷ್ಟು ಜನ ಇದಕ್ಕೆ ಸಹಕಾರ ಕೊಡ್ತೀರಿ ಅಂದ್ರೆ ಹ್ಯಾಂಡ್ ರೈಸ್ ಮಾಡಿ ಅಂತ ಒಂದು ಕೊನೆಗೆ ಪ್ರಶ್ನೆ ಇಟ್ಟೆ ನಾನು, ಅಷ್ಟೊತ್ತಿಗೆ ಅದು ಕಾಲ್ ಬಂತು ನನಗೆ. ಅದು ಕೇಳಿಲ್ಲ. ಯಾರೆಲ್ಲ ನನ್ನ ಯೋಜನೆಗೆ ಸಾಥ್ ಕೊಡ್ಲಿಕ್ಕೆ ಇಷ್ಟ ಪಡ್ತೀರಾ ಹ್ಯಾಂಡ್ ರೈಸ್ ಮಾಡ್ಬೋದಾ ದಯವಿಟ್ಟು ಬೇಗ? ಏನ್ ಅನಿಸುತ್ತೆ? ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್. ಮಂಜುನಾಥ್ ಸರ್ ಮಾತಾಡಿ. ಮಾತಾಡಿ ಸರ್. ಎಲ್ಲ ಅಮೃತಾತ್ಮಗಳಿಗೆ ಆತ್ಮಪೂರ್ವಕ ನಮನಗಳು ಮಾಸ್ಟರ್. ಎಷ್ಟೊತ್ತು ಏನ್ ವಿಚಾರಗಳನ್ನ ಮಾತಾಡಿದ್ರಿ ಅನ್ನುವಂಥದ್ದು ನನಗೂ ಮಾಹಿತಿ ಇಲ್ಲ. ನಾನು ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದೆ. ಈಗ ಫೇಸ್ಬುಕ್ ಅನ್ನ ಸಾಮಾಜಿಕ ಜಾಲತಾಣ ನೋಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸುಭಾಷಿತವನ್ನ ನಾನು ನೋಡಿದೆ. ಮಾತನಾಡಿ ಗೆದ್ದವರಿದ್ದಾರೆ, ಮಾತನಾಡದೆ ಗೆದ್ದವರಿದ್ದಾರೆ. ಮಾತನಾಡುವ ಸಮಯದಲ್ಲಿ ಮಾತು ನಿಲ್ಲಿಸಿದವರು, ಮಾತನಾಡುವ ಸಮಯದಲ್ಲಿ ಮಾತನಾಡದೇ ಇರುವವರು, ಆ ಕಡೆ ಗೆಲ್ಲಲೂ ಇಲ್ಲ, ಈ ಕಡೆ ಸೋಲಲೂ ಇಲ್ಲ. ಆ ತರದ ವಾತಾವರಣ ಮಾವತಾರ್ ಫೌಂಡೇಶನ್ನ ಈ ಝೂಮ್ ಕ್ಲಾಸಿನ ಈ ಕೋಣೆಯಲ್ಲಿರ್ತಕ್ಕಂಥ ಜ್ಞಾನಿಗಳಿಗೆ ಈ ಮಾತು ಅನ್ವಯಿಸಬಾರದು. ಎಲ್ಲ ಜ್ಞಾನಿಗಳು ಧ್ಯಾನಿಗಳು ಕೂಡ ಇಲ್ಲಿ ಬಂದು ಮುಕ್ತವಾಗಿ ಮಾತಾಡ್ತಕ್ಕಂಥ ವಾತಾವರಣವನ್ನ ರಂಗನಾಥ್ ಗುರೂಜಿಗಳು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ತಾವೆಲ್ಲ ಮಾಸ್ತರ್ಗಳು ಕೂಡ ಆತ್ಮಪೂರ್ವಕವಾಗಿ ಜ್ಞಾನಿಗಳಾಗಿ ಧ್ಯಾನಿಗಳಾಗಿ ಸಾಧನೆಯನ್ನ ಮಾಡ್ಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ಹಾಗಾಗಿ ಒಂದು ಪ್ರಯತ್ನ ಮಾಡಿ ನಾವು ಬಾಯಿ ತೆರೆದ್ರೆ ಉಳಿದಿರ್ತಕ್ಕಂಥ ಮಾತನಾಡ್ತಕ್ಕಂಥ ಶಕ್ತಿಯನ್ನ ಆ ವಿಶ್ವಶಕ್ತಿ ನಮ್ಗೆ ಕೊಡ್ತದೆ. ನಾವು ಒಂದು ಹೆಜ್ಜೆಯನ್ನ ಇಟ್ರೆ 10 ಹೆಜ್ಜೆಗಳು ನಡೀತಕ್ಕಂಥ ಶಕ್ತಿಯನ್ನ ಆ ವಿಶ್ವಶಕ್ತಿ ನಮ್ಗೆ ಯಾವಾಗ್ಲೂ ಕೂಡ ಕೊಡ್ತಾ ಇರ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ನಮ್ಗೇನ್ ಗೊತ್ತಿದೆಯೋ ಅಷ್ಟನ್ನ ಮಾತನಾಡ್ತಕ್ಕಂಥ ಪ್ರಯತ್ನವನ್ನ ನಾವು ಮಾಡೋಣ. ತಾವು ಮಾವತಾರ್ ಫೌಂಡೇಶನ್ಗೆ ಬಂದಂತ ಪ್ರಾರಂಭದ ದಿನಗಳಲ್ಲಿ ನಮಗೂ ಕೂಡ ಹೆಚ್ಚಿಗೆ ಮಾತನಾಡ್ಲಿಕ್ಕೇನು ಬರ್ತಿರ್ಲಿಲ್ಲ, ಅಲ್ಪ ಸ್ವಲ್ಪ ಮಾತನಾಡ್ತಾ ಇದ್ವು. ಇವತ್ತಿನ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ, ಬಹಳ ಅಲ್ದೇ ಹೋದ್ರು ಕೂಡ ಸ್ವಲ್ಪ ಮಟ್ಟಿಗಾದ್ರೂ ಮಾತನಾಡ್ತಕ್ಕಂಥ ರೀತಿಯಲ್ಲಿ ಮಾವತಾರ್ ಫೌಂಡೇಶನ್ ಎಲ್ಲ ಮಾಸ್ಟರ್ಗಳು ನಮ್ಗೆ ಶಕ್ತಿ ತುಂಬಿ ಮಾತನಾಡ್ತಕ್ಕಂಥ ಕಲೆಯನ್ನ ಕಲಿಸಿದ್ದಾರೆ. ಸಣ್ಣಗೌಡರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತುಗಾರರು, ಉಪನ್ಯಾಸಕರು, ಭಾಷಣಕಾರರು. ಈಗ ಹಿರೇಮಠ್ ಮೇಡಮ್ ಅವರು ಕೂಡ ವಚನಗಳನ್ನ ಸಿದ್ದೇಶ್ವರ ಸ್ವಾಮೀಜಿಗಳ ಜ್ಞಾನವನ್ನ ಹಂಚಿಕೆ ಮಾಡ್ತಕ್ಕಂಥದ್ರಲ್ಲಿ ಬಹಳ ಉನ್ನತ ಸ್ಥಾನದಲ್ಲಿದ್ದಾರೆ. ಇಂಥ 10 ಜನ ಮಾಸ್ಟರ್ಗಳು, 100 ಜನ ಮಾಸ್ಟರ್ಗಳು ಪ್ರತಿ ದಿನ ಬಂದು ಉಪನ್ಯಾಸ ಕೊಡ್ತಕ್ಕಂಥದನ್ನ, ಜ್ಞಾನ ಹಂಚಿಕೆ ಮಾಡ್ತಕ್ಕಂಥದನ್ನ ನಾವು ನೋಡಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕೂಡ ಜ್ಞಾನವನ್ನ, ಆ ಜೇನನ್ನ ಸವಿದು ನಮ್ಮ ನಾಲಿಗೆಯನ್ನ ಸಿಹಿ ಮಾಡಿಕೊಂಡು ನಮ್ಮ ಮಸ್ತಕಕ್ಕೆ ಜ್ಞಾನವನ್ನ ತುಂಬಿಕೊಂಡು ನಮ್ಮ ಬದುಕುಗಳನ್ನ ಹಸನು ಮಾಡಿಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳ್ತಾ, ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲ ಅಮೃತ ತತ್ವವನ್ನ ಹೊಂದಿರತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೂ ಮತ್ತೊಮ್ಮೆ ಆತ್ಮಪೂರ್ವಕವಾದ ನಮನಗಳನ್ನ ತಿಳಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಮಾಸ್ಟರ್ಸ್. ಧನ್ಯವಾದಗಳು ಅವಕಾಶಕ್ಕಾಗಿ. ಹಲೋ ಸರ್, ಮಂಜುನಾಥ್ ಸರ್, ನಿಮ್ದು ಒಂದ್ಸಲ ನಂಬರ್ ಕೊಡಿ, ಆಮೇಲೆ ಒಂದ್ ಸಲ ನಿಮ್ ದರ್ಶನ ತೋರಿದ್ರೆ
ನಾವೆಲ್ಲ ಪಾವನರಾಗ್ತೀವಿ ಅಂತ ನಿಮ್ದು ತೆರೆಮರೆನೇ ನೋಡಿದೀವಿ ನಾವು, ನಿಮ್ಮನ್ನ ನೋಡಿಲ್ಲ. ಎಲ್ಲಿಯಾದ್ರೂ ಕೂಡ ಭೇಟಿ ಆದ್ರೂ ಕೂಡ ಮಾತಾಡ್ಸುವಂತ ಸಂದರ್ಭ ಬಂದ್ರೆ ಯಾರು ಏನೋ ನಂಗೆ ಅಥವಾ ನಿಮ್ ದರ್ಶನ ಕೊಟ್ರೆ ಉತ್ತಮ. ನಿಮ್ ನಂಬರ್ ಹೇಳಿ. ಮಾಸ್ಟರ್ 70 ಹಾ 190 190 68 68 978. ಸರ್ ವಿಡಿಯೋ ಆನ್ ಮಾಡ್ಕೋತೀರಾ? ಮೇಡಮ್ ಫ್ರೆಶ್ ಇಲ್ಲ, ಹಂಗಾಗಿ ಹೊರಗಡೆ ಇದ್ದೇನೆ, ಫ್ರೆಶ್ ಇಲ್ಲ ಹಂಗಾಗಿ. ಒಂದು ಭಾವಚಿತ್ರವನ್ನ ನೋಡಿದಾಗ್ಲೂ ಕೂಡ ಅದರಿಂದ ಒಂದು ಇನ್ಸ್ಪಿರೇಷನ್ ಇರ್ಬೇಕು, ಪಾಸಿಟಿವ್ ಆದ ಎನರ್ಜಿ ಫೀಲ್ ಆಗ್ಬೇಕು. ಹಂಗಾಗಿ ಖಂಡಿತ ಮೇಡಮ್. ನೀವು ಸಹ ಒಂದು ದಿನ ಪ್ರಯತ್ನ ಮಾಡಿ ವೇದಿಕೆಯಲ್ಲಿ ಒಂದು ಕ್ಲಾಸ್ನ ತಗೊಂಬನ್ನಿ ಸರ್. ಅದ್ಭುತವಾದ ಪದ ಜೋಡಣೆಗಳನ್ನ ಮಾಡ್ತೀರಾ. ಮುಂದಿನ ದಿನಗಳಲ್ಲಿ ಅಂದ್ರೆ ಏನ್ ಹಾಕೊಂಡಿರಾ? ಅನ್ಮಿಟ್ ಆಗಿದೆ, ಮಾತಾಡಿ ಮೇಡಮ್. MC ಅಂತ ಇದ್ದಾರೆ ನೋಡ್ರಿ. ಯಾರು ಗೀತಾ? ಯಾರು ಇವರು? ಮಾತಾಡ್ತಾ ಇಲ್ಲ ಮೇಡಮ್, ಮಾತಾಡಿ. ಅನ್ಮ್ಯೂಟ್ ಆಗಿದೆ. ಹಾ ಮಾತಾಡಪ್ಪಿ, ಮಾತಾಡ್ಬಿಟ್ಟ. ಒಂದು ಇದು ವಾಕ್ಯ ಹೇಳ್ತೀನಿ. ಒಂದು ವಾಕ್ಯ ಹೇಳ್ತೀನಿ. ಹೇಳಿ. ದಿನದಲ್ಲಿ ಸಿಗುವ ಚಿಕ್ಕ ಚಿಕ್ಕ ಸಮಯವನ್ನು ಕೂಡಿಟ್ಟು ಅವಶ್ಯಕತೆ ಇಲ್ಲದಿದ್ದರೂ ಒಟ್ಟಿಗೆ ಕಳೆಯಬೇಕು ಎಂಬ ಆಸೆಯಿಂದ ಕಾಯುವ ಕಾತುರತೆಯೇ ಆದ್ಯತೆ. ಹೇಳಿ. ಇನ್ನೊಂದು ಮಾತು ಹೇಳ್ತೀನಿ. ಕೃಷ್ಣ ಅರ್ಜುನನಿಗೆ ಹೇಳ್ತಾನಂತೆ, ಪಾರ್ಥ, ನಿನ್ನ ಜೀವನದಿಂದ ಬಿಟ್ಟು ಹೋಗುವವರಿಗಾಗಿ ಅತಿಯಾಗಿ ದುಃಖ ಪಡಬೇಡ. ಕೆಲವರು ನಿನ್ನ ಜೊತೆ ಇರಲು ಹುಟ್ಟಿಲ್ಲ, ಅವರು ಪಾಠ ಕಲಿಸಲು ಮಾತ್ರ ಬರುತ್ತಾರೆ. ಹೌದು, ಅಷ್ಟೇ ಮೇಡಮ್. ಗೀತಾ ಓದಿಯಲ್ಲ ಈ ಸಣ್ಣ ವಯಸ್ಸಿಗೆ. ಥ್ಯಾಂಕ್ ಯು. ಭಗವದ್ಗೀತೆ ಸಾರ ಹೇಳಿದ್ಯಾರು ಆನ್ಲೈನ್ ಆದ್ರೂ ಒಂದ್ ಹೆಜ್ಜೆ ಇಟ್ಟಿ ಅಪ್ಪು. ಮುಂದೆ 10 ಹೆಜ್ಜೆ ಇಡುವಂತ ಶಕ್ತಿ ಮಾಸ್ಟರ್ ನಿನ್ ಕೊಡಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಹೆಸರು ಸಂಪೂರ್ಣವಾಗಿ ಹಾಕೊಳ್ಳಪ್ಪ. ಹೆಸರು ಹಾಕೊಂಡ್ರೆ ಹೇಳೋದಕ್ಕೆ ಚೆನ್ನಾಗಿ ಬರುತ್ತೆ. ಹೆಸರು ಹಾಕೊಂಡ್ರೆ ಅದಕ್ಕೊಂದು ಎನರ್ಜಿ ಇರುತ್ತಾ ಹೆಸರಿಗೆ. ಹೆಸರು ಹಾಕೋದು NC ಹೇಗ 1 ಏನನ್ನ ಟೇಕ್ ಏನನ್ನ ಮಾಡಿದಿ. ಹೆಸರು ಹಾಕೋಬೇಕು. ಓ ತಿಲಕ್ಕ, ನೋಡಿ ಎಂತ ಅದ್ಭುತವಾದ ಹೆಸರು ಇಟ್ಕೊಂಡಿದ್ಯಾ. ಏನೇನೋ ಇದೆಯಾ ನೋಡಿ ಅದು. ಹೆಸರು ಹಾಕ, ಸಂಪೂರ್ಣವಾಗಿ ಹೆಸರು ಹಾಕೊಂಡ್ಬಿಟ್ರೆ ನಿನ್ಗೆ ಒಂದು ಇದಾಗುತ್ತೆ. ಅನುರಾಧ ಮ್ಯಾಮ್ ಆಂಡ್ರೈಸ್ ಮಾಡ್ತಿದಾರೆ, ಅವ್ರಿಗೆ ಆಪ್ಷನ್ಸ್ ಕೊಡಿಮ್ಮ ನೀವು. ಥ್ಯಾಂಕ್ ಯು ಸೋ ಮಚ್ ತಿಲಕ್. ಅದ್ಭುತವಾಗಿ ಮಧ್ಯಾಹ್ನ ವೇದಿಕೆಗೆ ದಿನ ಅಟೆಂಡ್ ಆಗ್ತಾ ಇರು ನೀನು, ಓಕೆನಾ? ಎಲ್ಲರಿಗೂ ನಮಸ್ತೆ. ಗೌಡ್ರು ಸರ್ ಹೇಳಿದ್ರು ಸಣ್ಣ ಮಕ್ಳೆಲ್ಲ ಆಡಿದ್ದೆಲ್ಲ ಆಡ್ಬೋದು, ನೆನ್ಪಿಸ್ಕೊಂಡ್ ಆಡ್ರಿ ಅಂತ. ಸಣ್ಣ ಗೌಡ್ರು ಸರ್ ಇವತ್ತು ಹೇಳಿದ್ರು. ಮಕ್ಳಿಗೆ ಹೇಳ್ಕೊಡ್ಬೇಕಾದದ್ದು ಒಂದು ಹೇಳ್ತೀನಿ. ಇದು ಒಂದ್ ನಿಮಿಷ. ಅಪ್ಪನೋ ತಂದಾನು ಬಂಡಿ ಏನು, ಮುದ್ದು ಬಂಡಿ ಏನು, ಚಿಕ್ಕ ಬಂಡಿ ಏನು, ಬಂಡಿಗೆ 4 ಚಕ್ರಗಳು, 4 ಚಕ್ರಗಳು. ಬಂಡಿಯು ಓಡಿತು ದೂರ 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 ದೂರ. ಬಂಡಿಗೆ ತಾಗಿತು ಬಂಡೆ ಕಲ್ಲು, ದೊಡ್ಡ ಬಂಡೆ ಕಲ್ಲು. ಹೋಯಿತಲ್ಲ ನನ್ನ ಮುದ್ದಿನ ಬಂಡಿ, ಚೂರುಗಳ ಜೋಡಿಸಿದರು ಆಗಲಿಲ್ಲ. ಆಗಲೇ ಬಂದನು ನಮ್ಮಪ್ಪ, ಕೆನ್ನೆಗೆ ಕೊಟ್ಟನು ಢುಮ್ಮಪ್ಪ. ಥ್ಯಾಂಕ್ ಯು ಮ್ಯಾಮ್. ಮಕ್ಳಿಗೆ ಹೇಳ್ಕೊಡಂತದ್ದು. ಥ್ಯಾಂಕ್ ಯು ಮ್ಯಾಮ್, ಅವಕಾಶ ಕೊಟ್ರಿ. ಹಂಗಾಗಿ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು ಲಾಸ್ಟಿಗೆ. ಗೀತಾ ಹೆಂಗ್ ಮುಗ್ದಾವ? ಏನ್ ಮಾಡೋದ? ಯಾರಾದ್ರೂ ಅವಕಾಶ ತಗೋತೀರಾ ಮಾಸ್ಟರ್?
ಎಸ್ ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಅದ್ಭುತವಾಗಿ ನಿರೂಪಣೆ ಮಾಡಿದ್ರಿ, ಧ್ಯಾನ ಮಾಡಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಸ್ಟರ್ಸ್ ಸಹ ಬಹಳ ಚೆನ್ನಾಗಿ ಕಾತುರದಿಂದ ಎಲ್ಲರೂ ಹಾಡು, ಕತೆ, ಕವನಗಳು ಮತ್ತು ಶ್ಲೋಕಗಳ ಅರ್ಥ ಇವನ್ನೆಲ್ಲವನ್ನೂ ವೇದಿಕೆಯಲ್ಲಿ ಹಂಚಿಕೊಂಡ್ರಿ. ನಿಮಗೂ ಸಹ ಆತ್ಮಪೂರ್ವಕವಾದ ಧನ್ಯವಾದಗಳು ಮಾಸ್ಟರ್ಸ್. ಇಲ್ಲಿಯ ತನಕ ಶಾಂತ ರೀತಿಯಿಂದ ವಿಶೇಷ ಸಂಚಿಕೆಯಲ್ಲಿ ಎಲ್ಲರೂ ಭಾಗವಹಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಎಂಡ್ ಮಾಡೋಣಮ್ಮ. ಮುಂದಿನ ದಿನಗಳಲ್ಲಿ ಎಸ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. ಮತ್ತೆ ಸೋಮವಾರ ದಿನ ಪ್ರತಿದಿನ ಎಂದಿನಂತೆ ಸೋಮವಾರದಿಂದ ಯಥಾರೀತಿಯಾಗಿ 3 ಗಂಟೆಗೆ ಸರಿಯಾದ ಸಮಯಕ್ಕೆ ಧ್ಯಾನಸ್ಥರಾಗಿ ಜ್ಞಾನ ಹಂಚಿಕೆಗೆ ಎಲ್ಲರೂ ಪಾಲುದಾರರಾಗೋಣ. ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್.